ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಾವಿವತ್ತು ಬಂದಿರೋದು ಬೆಂಗಳೂರಿಗೆ ಬಂದಿದ್ದೀವಿ. ಅವರು ಈ ಪೊಸಿಷನಲ್ಲಿ ಇದ್ದು ಕೂಡ ನಾನು ಬದುಕ್ತೀನಿ ಅಂತ ಹೇಳ್ಬಿಟ್ಟು ಬದುಕ್ತಾ ಇದ್ದಾರೆ. ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದ್ದು. ಸೊ ಲೈಫು 5 ನಿಮಿಷಕ್ಕೆ ಸ್ಪಾಯ್ಲ್ ಆಗ್ಬಿಡ್ತು. ಹಳೆ ಕಂಬದಲ್ಲಿ ಒಂದು ಇದನ್ನ ಮಾಡಿದ್ರಿ, ನೀವು ಆರ್ಟ್ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು ಅದು. ಅವ್ರಿಗೆ ಗೊತ್ತಿಲ್ಲ ನಾನು ಲೈಫ್ ಲೀಡ್ ಮಾಡ್ತಿರೋದೇ ಒಬ್ಳೆ. ವೀಲ್ಚರಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಮಾನ ಮರ್ಯಾದೆ ಇಲ್ದಿರೋ ಗಂಡಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅಂತವ್ರಿಗೆ ಚಪ್ಪಲಿ ತಗೊಂಡು ನೋಡ್ಬೇಕಷ್ಟೇ. ಅವ್ರಿಗೆ ಅಕ್ಕ ತಂಗಿ ಇರಲ್ವಾ? ನೋಡಿ, ಇದು ಸವಿತಾ ಅವರು ಮಣ್ಣಿನಲ್ಲಿ ಮಾಡಿರೋದು ಟೆರಾಕೋಟಾ ಜ್ಯುವೆಲರಿ ಅಂತ ಹೇಳ್ಬಿಟ್ಟು ಇದು. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಾವು ಇವತ್ತು ಬಂದಿರೋದು ಸಾಧಕರ ಭೇಟಿ. ಫಸ್ಟ್ ಟೈಮ್ ನಾವಿವತ್ತು ಬಂದಿರೋದು ಬೆಂಗಳೂರಿಗೆ ಬಂದಿದ್ದೀವಿ. ನಮ್ಮ ಒಬ್ಬ ಇನ್ಸ್ಟಾ ಫ್ಯಾಮಿಲಿನ ಹುಡುಕೊಂಡು ಯೂಟ್ಯೂಬರ್ ಕೂಡ ಹೌದು ಅವರು. ಇನ್ಸ್ಟಾ ನಾಟ್ ಓನ್ಲಿ ಇನ್ಸ್ಟಾ, ಯೂಟ್ಯೂಬರ್ ಕೂಡ ಹೌದು. ಇವ್ರ ಬಗ್ಗೆ ನಾನು ಹೇಳಲೇಬೇಕು. ನಾವೆಲ್ಲ ನಮಗೆ ದೇವರು ಎಲ್ಲ ಕೊಟ್ಟಿದ್ದಾನೆ, ಕೈ ಇದೆ, ಕಾಲಿದೆ, ಎಲ್ಲನೂ ಕರೆಕ್ಟ್ ಇದ್ದು ಕೂಡ ಕೆಲವೊಂದು ಸಲ ಬೇಜಾರಾಯಿತು ಅಂದರೆ ನಮಗೆ ಜೀವನನೇ ಸಾಕಪ್ಪ, ನಮಗೆ ಇಷ್ಟೊಂದು ಕಷ್ಟ ಇದೆನಾ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಇವತ್ತಿನ ನಮ್ಮ ಸಾಧಕರು ಹೇಗೆ ಅಂತ ಅಂದರೆ, ನಾನು ಏನೂ ಹೇಳೋದು ಬೇಡ, ಜಸ್ಟ್ ನೀವು ನೋಡಿ. ಅವರು ಈ ಪೊಸಿಷನಲ್ಲಿ ಇದ್ದು ಕೂಡ ನಾನು ಬದುಕ್ತೀನಿ ಅಂತ ಹೇಳ್ಬಿಟ್ಟು ಬದುಕ್ತಾ ಇದ್ದಾರೆ. ಇವರು ಈ ರೀತಿ ಆದಮೇಲೆ ಎಲ್ಲರೂ ಬಿಟ್ಟು ಹೋಗ್ತಾರೆ. ಸಂಬಂಧಿಕರು, ಗಂಡ, ಎಲ್ಲರೂ ಬಿಟ್ಟು ಹೋಗ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಸ್ಟಿಲ್ ಇವತ್ತು ಇಂಡಿಪೆಂಡೆಂಟಾಗಿ ಅವರು ಫೈಟ್ ಮಾಡ್ತಾ ಇದ್ದಾರೆ, ಜೀವನ ಸಾಗಿಸ್ತಾ ಇದ್ದಾರೆ. ಯಾಕೆ ಹೀಗಾಯಿತು? ಇದಾದಮೇಲೆ ಅವರು ಏನೆಲ್ಲ ನೋವುಗಳನ್ನ ಅನುಭವಿಸಿದ್ರು, ಅವ್ರ ಮಾತುಗಳಲ್ಲೇ ಕೇಳೋಣ ಬನ್ನಿ. ನಮ್ಮ ಕಾರ್ಯಕ್ರಮಕ್ಕೆ ಸವಿತಾ ಅವ್ರನ್ನ ಸ್ವಾಗತ ಮಾಡೋಣ ಬನ್ನಿ. ನಮಸ್ಕಾರ ಸವಿತಾ. ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸವಿತಾ. ಥ್ಯಾಂಕ್ ಯು ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಹಾಂ, ನೀವು ಬೇಸಿಕಲಿ ಬೆಂಗಳೂರಿನವರೇನಾ? ಬೆಂಗಳೂರೇ ಮ್ಯಾಮ್. ಗಂಡನ ಮನೆ, ಅಪ್ಪನ ಮನೆ ಎಲ್ಲ? ಗಂಡನ ಮನೆ ತುಮಕೂರು ಸೈಡ್ ಬರುತ್ತೆ, ಬಟ್ ಅಪ್ಪನ ಮನೆ ಬಿಡದಿನೇ ಬರುತ್ತೆ, ಬೆಂಗಳೂರಿಗೆ ಸೇರ್ಕೊಳ್ಳುತ್ತೆ ಮ್ಯಾಮ್. ಬಿಡದಿಯವರು. ಓಕೆ. ಏನಾಯಿತು ಸವಿತಾ ಸಡನ್ನಾಗಿ? ಯಾಕೆಂದರೆ ನಾನು ಇನ್ಸ್ಟಾನಲ್ಲಿ ಕೆಲವೊಂದು ನಿಮ್ಮದು ಫೋಟೋಸ್ ನೋಡಿದ್ದೀನಿ, ತುಂಬ ಚೆನ್ನಾಗಿದ್ದೀರಾ. ಮಗ ಚಿಕ್ಕವನು ಇರಬೇಕಾದ್ರೆ ತುಂಬ ಚೆನ್ನಾಗಿದ್ದೀರಾ. ಸಡನ್ನಾಗಿ ಏನಾಯಿತು ಲೈಫಲ್ಲಿ? ಆ್ಯಕ್ಚುಲಿ ನನಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಈ ಥರ ಆಗಿರೋದು 2019 ನನಗೆ ಆಕ್ಸಿಡೆಂಟ್ ಆಗಿದ್ದು. ಸೊ ಆ ಟೈಮಲ್ಲಿ ನನ್ನ ಮಗ 3 ವರ್ಷ, ಇನ್ನೂ ಚಿಕ್ಕವನು, ಏನೇನೋ ಗೊತ್ತಾಗ್ತಿರ್ಲಿಲ್ಲ. ಬಟ್ ಆ ಟೈಮಲ್ಲಿ ಆ ಥರ ಆದಮೇಲೆ ನನಗೆ ಪೂರ್ತಿ ಬೆನ್ಮೂಳೆ ಮುರಿದು ನನಗೆ ಸೊಂಟದ ಕೆಳಗಡೆಯಿಂದ ಪೂರ್ತಿ ಏನು ಪಾದದವರೆಗೂ ಇವತ್ತಿನವರೆಗೂ ನನಗೆ ಸ್ಪರ್ಶ ಗೊತ್ತೇ ಆಗಿಲ್ಲ. ಆಕ್ಸಿಡೆಂಟ್ ಬಗ್ಗೆ ಹೇಳ್ತೀರಾ? ಹೇಗಾಯಿತು, ಯಾಕಾಯಿತು, ಯಾವಾಗಾಯಿತು? ಆ್ಯಕ್ಚುಲಿ ಆಕ್ಸಿಡೆಂಟು ನಾನು ಮಾಡ್ಕೊಂಡಿದ್ದಲ್ಲ, ಬೈ ಮಿಸ್ಟೇಕ್ ಆಗಿರೋ ಅಂಥದ್ದು. ಸೊ ಲೈಫು 5 ನಿಮಿಷಕ್ಕೆ ಸ್ಪಾಯ್ಲ್ ಆಗಿಬಿಡ್ತು. ಸೊ ಅವತ್ತು 5 ನಿಮಿಷದ್ದು ಸ್ಪಾಯ್ಲ್ ಆಗಿರೋ ಲೈಫು ಇವತ್ತಿನವರೆಗೂ ನಾನು ತಗೊಂಡು ಬರೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಸೊ ಲೈಫಲ್ಲಿ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ ಇವತ್ತು. ಸೊ ಒಬ್ಬಳೇ ಬದುಕೋ ಪರಿಸ್ಥಿತಿಗೆ ಬಂದಿದ್ದೀನಿ ಅಂದರೆ ಇವತ್ತಷ್ಟು ನಾನು ಹುರಿದುಂಬಿಸ್ಕೊಂಡು ಬದುಕ್ತಾ ಇದ್ದೀನಿ. ಸೊ ಅಷ್ಟು ಧೈರ್ಯ ಮಾಡ್ಕೊಂಡಿದ್ದೀನಿ. ಯಾಕಂದರೆ 4 ವರ್ಷ ಬೆಡ್ ಮೇಲೆ ಮಲಗಿರ್ತಾ ಇದೆ, ಲೈಫ್ ಇಷ್ಟೇ ಅಂತ ನಾನು ಯೋಚನೆ ಮಾಡ್ತಾ ಇದ್ದಿದ್ದು. ಸೊ ಇವತ್ತು ನನಗೆ ಅಷ್ಟೇ ಅಲ್ಲ ಲೈಫು, ಮತ್ತು ಇನ್ನು ಮುಂದೆ ಇದೆ ಲೈಫು ಅಂತ ಹೇಳಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿ ಇವತ್ತು ಬದುಕೋವಾಗ ನನಗೆ ಅನಿಸಿದೆ, ಇಲ್ಲ ಇನ್ನೊಂದಷ್ಟು ದಿನ ಬದುಕ್ಬೋದು. ಯಾಕಂದರೆ ದೇವರು ಅಂಥದ್ರಲ್ಲೇ ಸಾಯಿಸಿಲ್ಲ. ಯಾಕಂದರೆ ಆಕ್ಸಿಡೆಂಟ್, ಮೇಜರ್ ಆಕ್ಸಿಡೆಂಟ್ ಆಗಿದ್ದು. ಕಾರ್ ಆಕ್ಸಿಡೆಂಟ್. ಆ್ಯಕ್ಚುಲಿ ನಮ್ಮದು ಬೈಕು, ನಾವು ಯೂ ಟರ್ನ್ ಮಾಡಬೇಕಾದ್ರೆ ಕಾರು ಹಿಂದೆಯಿಂದ ಇದು ಮಾಡಿದ್ದು. ನೀವು ಒಬ್ಬರೇ ಇದ್ರಾ? ಇಲ್ಲ, ಇಬ್ಬರು ಇದ್ದಿದ್ದು. ಸೊ ಆ ಟೈಮಲ್ಲಿ ಹಂಗಾಯಿತು. ಸೊ ಆಯಿತು, ಬಟ್ ಆಗಿದ್ದನ್ನ ಲೈಫ್ನ ಇಲ್ಲಿವರೆಗೂ ತಗೊಂಡು ಬರ್ತಾ ಇದ್ದೀನಿ ಅಂದರೆ ಅದು ನಂದೇ ಇದೆ ಹೇಳ್ಬೋದು. ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗೋ ಮುಂಚೆ ಲೈಫ್ ಎಲ್ಲ ಚೆನ್ನಾಗಿತ್ತಾ ನಿಮ್ಮದು? ಒಂದು ಮಟ್ಟಕ್ಕೆ ಲೈಫು ಎಲ್ಲರ ಥರ ನಮ್ಮದು ಲೈಫ್ ಹೋಗ್ತಾ ಇತ್ತು, ನಾರ್ಮಲ್ ಆಗಿ ಹೋಗ್ತಾ ಇತ್ತು. ಬಟ್ ಇವಾಗ ತುಂಬ ಚೇಂಜಸ್ ಆಗಿಬಿಟ್ಟಿದೆ ಲೈಫಲ್ಲಿ. ನೋಡಿ, ಒಬ್ಬ ಮನುಷ್ಯನ ಲೈಫಲ್ಲಿ ಒಂದು ಆಕ್ಸಿಡೆಂಟು ಏನೆಲ್ಲ ಚೇಂಜಸ್ ಮಾಡುತ್ತೆ ಅಂತ ಅದಕ್ಕೆ ಎಕ್ಸಾಂಪಲ್ ನಾನೇ. ಸೊ ತುಂಬ ಚೇಂಜಸ್ ಆಗಿಬಿಟ್ಟಿದೆ ಇವಾಗ. ಆಮೇಲೆ ಅಪ್ಪ ಅಮ್ಮ ಎಲ್ಲ ಇವಾಗ ನೋಡ್ಕೊಳ್ತಾ ಇದ್ದಾರಾ, ಅಥವಾ ನೀವು ಒಬ್ಬರೇ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದೀರಾ? ಇಲ್ಲ, ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ಇವತ್ತು ಇಂಡಿಪೆಂಡೆಂಟ್ ಆಗಿ ಇದ್ದೀನಿ. ಯಾಕಂದರೆ ಎಲ್ಲ ಕಡೆಯಿಂದ ಪ್ರೀತಿ ಸಿಕ್ಕಿದ್ರೆ ಬದುಕ್ಬೋದು. ಸಿಗದೆ ಇರೋವಾಗ ನಾವು ಸಿಗದೆ ಇರೋ ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ತಿರಸ್ಕಾರ ಸಿಗಬಾರ್ದು. ಆ ತಿರಸ್ಕಾರದಿಂದನೇ ನಾನು ಇವತ್ತು ಏನಾದರೂ ಆಗಲಿ, ಯಾವತ್ತೋ ಒಂದಿನ ಹುಟ್ಟೋವಾಗಲೂ ಮನುಷ್ಯ ಒಬ್ಬನೇ, ಸಾಯುವಾಗಲೂ ಕೂಡ ಒಬ್ಬನೇ. ಸೊ ಅದರಿಂದ ಮಧ್ಯದಲ್ಲಿ ಕೂಡ ನಾನು ಒಬ್ಬಳೇ ಇರ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ.
ಏನು ಹೇಳಿ ಸವಿತಾ, ಮಗನ ಬಗ್ಗೆ ಹೇಳಿ. ಮಗ ಇವಾಗ ಅವನಿಗೆ 9 ವರ್ಷಕ್ಕೆ ಬಿದ್ದಿದೆ. ಆ್ಯಕ್ಚುಲಿ ನನಗೆ ಆಕ್ಸಿಡೆಂಟ್ ಆದಾಗ 3 ವರ್ಷ. ಅಷ್ಟು ಚಿಕ್ಕವನಿಂದ ಇವತ್ತು ಇಷ್ಟು ದೊಡ್ಡವನು ಹೆಂಗಾದ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಬಟ್ ನನ್ನ ಕಷ್ಟ ಸುಖಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಬಟ್ ಯಾವತ್ತೂ ನನ್ನ ನೋಡಿ ಅಸಹ್ಯ ಅಂತ ಪಟ್ಕೊಂಡಿಲ್ಲ. ತುಂಬ ಜನ ನನ್ನ ಫ್ಯಾಮಿಲಿಯವರೇ ನನ್ನ ಅಸಹ್ಯ ಅನ್ಕೊಂಡ್ರು ಹಿಂಗಾದ್ಮೇಲೆ. ಬಟ್ ನನ್ನ ಮಗಂದು ರಿಪ್ಲೈ ಇವತ್ತವರೆಗೂ ಯಾವತ್ತೂ ಚೇಂಜಸ್ ಆಗಿಲ್ಲ. ಅದಕ್ಕೆ ಹೇಳೋದು, ಅಮ್ಮ ಮಗನ ಸಂಬಂಧ ಮಾತ್ರ ಯಾವತ್ತೂ ಲೈಫ್ ಲಾಂಗ್ ಶಾಶ್ವತ. ಇನ್ಯಾರ ಸಂಬಂಧಗಳು ಎಲ್ಲ ಅರ್ಧದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಸೊ ತಾಯಿ ಮಗನ ಪ್ರೀತಿ ಹಂಗಿದೆ ನನಗೆ. ಏನೋ ಗೊತ್ತಿಲ್ಲ, ನನಗೆ ಸ್ವಂತ ಅಂತ ಯಾರೂ ಇಲ್ಲ. ಇವತ್ತು ನಾನು ನೆನೆಸ್ಕೊಳ್ಬೇಕು ಅಂದರೆ ನಾನು ಪ್ರತಿದಿನ ನನ್ನ ಮಗನ ಮಾತ್ರ. ಅಂದರೆ ಅವನು ಅಷ್ಟು ಪ್ರೀತಿಯಿಂದ ಇದ್ದಾನೆ ಇವತ್ತು ಕೂಡ. ನನಗೆ ನಿಜವಾಗ್ಲೂ ನಾನು ತಬ್ಬಿ ಮುತ್ತಿಕ್ಬೇಕು, ನನ್ನ ಪ್ರೀತಿ ಮಾಡಬೇಕು ಅಂದರೆ ನನ್ನ ಮಗ ಒಬ್ಬನೇ ಹೇಳ್ಕೋಬೇಕು ಅಂದರೆ. ಅವನಿಲ್ಲಾಂದರೆ ನಿಜವಾಗ್ಲೂ ನನ್ನ ಲೈಫಲ್ಲಿ ಏನೋ ಮುಂದೆ ಭರವಸೆನೇ ಇರ್ತಾ ಇರಲ್ವೇನೋ. ಬಟ್ ಇದ್ದಾನೆ, ಅವ್ನಿಗೆ ಏನು ಪ್ರೀತಿ ಕೊಡಬೇಕೋ ಕೊಡ್ತೀನಿ. ಅವನು ಏಜಿಗೆ ಬಂದಾದ್ಮೇಲೆ ಅವನು ಎಲ್ಲರ ಥರ ಮಾಡಿದರೆ ನೋ ಪ್ರಾಬ್ಲಮ್. ಯಾಕಂದರೆ ನಾನೇನು ಕೊಡಬೇಕು, ನನ್ನ ಸ್ಥಿತಿಲಿ ನಾನು ನನ್ನ ಮಗನಿಗೆ ಏನು ಕೊಡಬೇಕು ಅದನ್ನಂತೂ ಕೊಡ್ತೀನಿ. ಅದೊಂದು ಹೇಳ್ಬೋದು. ಈಗ ಹೆಂಗೆ ನಡೀತಾ ಇದೆ ನಿಮ್ಮ ಲೈಫ್, ಹೇಗೆ ನಡೀತಾ ಇದೆ ಸವಿತಾ? ಲೈಫು ಸ್ವಲ್ಪ ಕಷ್ಟದಲ್ಲಿದ್ದೀನಿ. ಹೇಳ್ಬೇಕು ಅಂದರೆ 6 ತಿಂಗಳು ಹಿಂದೆ ಲೈಫ್ ನೋಡಿದ್ರೆ ಆಶ್ರಮದಿಂದ ಬಂದಾಗ ತುಂಬ ಕಷ್ಟ ಆಗ್ತಾಯಿತ್ತು. ಇವತ್ತು ಒಂದು ಮನೆ ಬಾಡಿಗೆ ಕಟ್ಟಿ ನನ್ನ ಒಂದು ಹೆಲ್ತ್ ಇಶ್ಯೂಗಳನ್ನೆಲ್ಲ ನೋಡ್ಕೊಂಡು ತುಂಬ ಖರ್ಚುಗಳು ಬರ್ತಿದ್ದಾವೆ. ಮೆಡಿಕಲ್ ಖರ್ಚುಗಳು ತುಂಬ ಬರ್ತಿದ್ದಾವೆ. ಬಟ್ ಅದನ್ನೆಲ್ಲ ನಿಭಾಯಿಸ್ಕೊಂಡು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯೂಟ್ಯೂಬಲ್ಲಿ ಇವತ್ತು ತುಂಬ ಜನ ನನಗೆ ಅವರು ಇವರು ಯಾರಾದರೂ ಹೆಲ್ಪ್ ಮಾಡ್ತಾರೆ. ನಂಗಿಲ್ಲಪ್ಪ, ನಾಳೆ ನಂಗೊಂದು 500 ರೂಪಾಯಿ ಬೇಕು, ಒಂದು 1000 ರೂಪಾಯಿ ಬೇಕು, ನನ್ನ ಕೈಲಿ ಇಲ್ಲ ಅಂತ ದೇವ್ರನ್ನೇ ಹೇಳ್ತೀನಿ. ನಾನು ಅದನ್ನು ಯಾರ ಹತ್ರನೂ ಇವತ್ತವರೆಗೂ ನನಗೆ ಕೊಡಿ ಅಂತ ನಾನು ಕೈ ಒಟ್ಟಿಲ್ಲ. ಬಟ್ ಏನು ಅಂದರೆ ಅವ್ರು ನನಗೆ ಹಂಗೇನೆ, ನಾನು ಮನ್ಸಲ್ಲಿ ಅನ್ಕೋತೀನಿ ಸಹಾಯ ಆಗಿರುತ್ತೆ. ಮನ್ಸಲ್ಲಿ ಅನ್ಕೋತೀನಿ ನಾನು ಯಾವಾಗೂ ರಾಯರ್ ಸೇವೆನೇ ಮಾಡಬೇಕು, ರಾಯರ್ನೇ ನೆನೆಸ್ಕೋಬೇಕು ಅನ್ನೋದು ನನ್ನ ಇದು. ಅವ್ರು ನೆನೆಸ್ಕೊಂಡಾದ್ಮೇಲೆ ನನ್ನ ಲೈಫ್ನ ನಿಜವಾಗ್ಲೂ ತುಂಬ ಚೇಂಜಸ್ ಆಗಿದೆ ಅವ್ರನ್ನ ನಂಬಿದ ಮೇಲೆ. ಸೊ ಆ ಟೈಮಿಗೆ ಏನೋ ಒಂದು ಆಗುತ್ತೆ ಅನ್ನೋದು ಒಂದು ಪವಾಡ ಅಂತ ಹೇಳ್ತಾರಲ್ಲ, ಆ ಥರ ನನಗೆ ಆ ಥರ ಎಲ್ಪ್ ಸಿಕ್ಕಿದೆ. ಬಟ್ ನನ್ನ ಗಾಡಿಗೋಸ್ಕರ ನಾನು ಕೇಳಿದ್ದುಂಟು. ಯಾಕಂದರೆ ನನ್ನ ಹಳೆ ಚಾನಲಲ್ಲಿ ಇವತ್ತು ಆ ವಿಡಿಯೋ ಇದೆ. ಯಾಕಂದರೆ ಆ ಟೈಮಿಗೆ ನನಗೆ ಅವಶ್ಯಕತೆ ಇತ್ತು. ಅದು 1 ಲಕ್ಷ ಬೈಕು ನಂದು ಇವತ್ತು ಇದೆಯಲ್ಲ ಈ ಗಾಡಿಗೆ ಫಿಕ್ಸ್ ಮಾಡ್ಕೊಳ್ಳೋಂಥ ಬೈಕ್ ಬರುತ್ತಲ್ಲ, 1 ಲಕ್ಷ. ಅದು 2 ವರ್ಷದ ಹಿಂದೆ ತಗೊಂಡಿದ್ದು. ಸೊ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕ್ತೀನಿ, ಈ ಥರ ಎಲ್ಪ್ ಬೇಕಾಗಿದೆ ಅಂತ. ಸೊ ಸೋಷಿಯಲ್ ಮೀಡಿಯಾ ಕಡೆಯಿಂದ ಸ್ವಲ್ಪ ಸಿಕ್ತು, ಗೊತ್ತಿರೋರ ಕಡೆಯಿಂದ ಲಿಂಕ್ ಹಾಕಿ ಅವ್ರ ಕಡೆಯಿಂದ ನಾನು ಹಾಕ್ಸ್ಕೊಂಡಿದ್ದು ತುಂಬ ಇದೆ. ಸೊ ಅದರಿಂದ ನಾನು ಬೈಕ್ ತಗೊಂಡೆ. ಸೊ ಇವತ್ತೂ ನನಗೆ ಆ ಬೈಕ್ ಎಷ್ಟು ಉಪಯೋಗ ಇದೆ ಅಂದರೆ, ನಿಮ್ಗೆ ಹೆಂಗೆ ಕಾಲ್ಗಳಿದಾವೋ ಹಂಗೆ ನನಗೆ ಆ ಗಾಡಿ ಆಗ್ಬಿಟ್ಟಿದೆ. ಎಲ್ಲರೂ ನನ್ನನ್ನು ವಿಚಿತ್ರವಾಗಿ ನೋಡ್ತಾರೆ. ಒಂದು ಚಿಕ್ಕಪೇಟೆಗೆ ಇಲ್ಲಿವರೆಗೂ ನಿಜವಾಗ್ಲೂ ಹೇಳ್ತೀನಿ, ನಂತರ ಬೈಕ್ ಯಾರು ಕಾಲಿಟ್ಟಿಲ್ಲ ಚಿಕ್ಕಪೇಟೆಗೆ. ನಾನು ಹೋದ್ರೆ ಎಲ್ಲರೂ ಹಿಂಗೆ ನೋಡ್ತಾರೆ, ಏನಿದು ಬೈಕಾ ಇಲ್ಲಾಂದ್ರೆ ವೀಲ್ ಚೇರಾ, ಏನಿದು ಹಿಂಗೆ ಬಂದ್ಬಿಟ್ಟಿದ್ದಾರೆ. ಅದು ಹೆಲ್ಮೆಟ್ ಬೇರೆ ಹಾಕೊಂಡು ಹೋಗ್ತೀನಲ್ಲ, ವಿಚಿತ್ರವಾಗಿ ನೋಡ್ತಾರೆ ನನ್ನನ್ನು. ಬಟ್ ಎಲ್ಲೋದ್ರು ನನ್ನ ಡಿಫ್ರೆಂಟಾಗಿ ನೋಡ್ತಾರೆ. ಯಾಕೆಂದ್ರೆ ಈ ಥರ ಬೈಕ್ನೇ ನೋಡಿಲ್ಲ ಎಲ್ಲೂ. ಯಾವ ಸಂದಿಗೊಂದಿಲೆಲ್ಲ ಹೋಗ್ತಾ ಇರ್ತೀನಿ ಸಿಟಿಲೆಲ್ಲ. ಸೊ ಎಲ್ಲರೂ ನೋಡ್ತಾರೆ. ಆಮೇಲೆ ಕೆಲವೊಬ್ರು ನನ್ನ ಗಾಡಿ ಸ್ಟೈಲಲ್ಲೇ ಕಂಡಿಡ್ಬಿಡ್ತಾರೆ ನಾನೇ ಅನ್ನೋದು. ಹೆಲ್ಮೆಟ್ ಹಾಕಿದ್ರು ಅವ್ರ ಗಾಡಿ ಕೈ ಅಡ್ಡಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಾರೆ. ಸೊ ಫೇಸ್ಬುಕ್ಕಲ್ಲಿ ನನಗೆ 2 ವರ್ಷದ ಹಿಂದೆ ವಿಡಿಯೋ ವೈರಲ್ ಆಗಿದ್ದು. ಸೊ ಅವಾಗ ಯಾರ್ದು ಜನಸಂಪರ್ಕ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಕಮೆಂಟ್ಸ್ ಆಗ್ತಾಯಿದ್ರು, ಓದ್ತಾ ಇದ್ದೆ, ರಿಪ್ಲೈ ಮಾಡ್ತಿದ್ದೆ, ಈ ಥರ ಇರ್ತಾಯಿತ್ತು. ಬಟ್ ಇವಾಗ ಜನಗಳು ಡೈರೆಕ್ಟಾಗಿ ಸಿಗ್ತಾ ಇದ್ದಾರೆ ನನಗೆ. ಎಷ್ಟೋ ಜನ ನನಗೆ ಇದೇ ಏರಿಯಾದಲ್ಲಿ ಇದ್ದಾರೆ. ಇದೇ ಏರಿಯಾದಲ್ಲಿ ಎಲ್ಲರೂ ಹೋದ್ರೆ ಸಾಕು, ಅವ್ರು ನೋಡ್ಬಿಟ್ಟು ನನ್ನ ನಿಲ್ಲಿಸಿ ಮಾತಾಡ್ಸ್ತಾರೆ. ನೋಡಿ, ನಮ್ಮನೆ ಜನಗಳು ನನ್ನನ್ನು ಕೈ ಬಿಟ್ರು, ಬಟ್ ಬೇರೆ ಜನಗಳು ಇವತ್ತು ನನಗೆ ಗುರುತಿಸ್ತಾ ಇದ್ದಾರೆ. ಆಮೇಲೆ ನೀವು ಮಾಡ್ತಾ ಇರೋದು ನಿಜವಾಗ್ಲೂ ನಿಮ್ಮ ವೀಡಿಯೋ ನೋಡಿದ್ರೆ ಒಂದೊಂದು ಸಾರಿ ನಾನು ಹತ್ಬಿಡ್ತೀನಿ. ನಮ್ಮ ಅತ್ತೆ ನನಗೆ ವೀಡಿಯೋ ತೋರಿಸ್ತಾರೆ, ನನ್ನ ಮಗು ನನಗೆ ವೀಡಿಯೋ ತೋರಿಸುತ್ತೆ ಅಂತ ಹೇಳಿ ಎಷ್ಟು ಜನ ನನಗೆ ಇದನ್ನು ಕೊಡ್ತಾರೆ ಅಂದರೆ, ಅದು ಏನು ಅಂದರೆ ಪಾಸಿಟಿವ್ ರೆಸ್ಪಾನ್ಸು. ಅದೆಲ್ಲ ತಗೊಳ್ಳೋವಾಗ ಇಲ್ಲ ನಾನು ಏನೋ ಒಂದು ಮಾಡ್ತಾಯಿದ್ದೀನಿ, ಮುಂದೆ ಏನೋ ಒಂದು ಮಾಡೋದಿದೆ ಅನ್ನೋದು ನನಗೆ ಅವಾಗ ಫೀಲ್ ಆಗುತ್ತೆ. ಬಟ್ ಇಷ್ಟೆಲ್ಲ ಮಾಡಿದೀನ ಅಂತ ನನಗೆ ಅವಾಗ ಅವ್ರು ಹೇಳ್ದಾಗ ಮಾತ್ರ ನಂಗೆ ತಲೆಗೆ ಬರೋದು ಅಲ್ವಾ. ಅಲ್ಲಿವರೆಗೂ ಯಾವುದೇ ತಲೆಗೆ ಬರಲ್ಲ. ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನೋಡಿ, ಒಬ್ಬಳೇ ಹೋರಾಡಿ ಈ ಥರ ಲೈಫ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹೌದೌದು, ಬೆನ್ಮೂಳೆ ಮುರಿದಿರೋರು ಒಬ್ರು. ಅಭ್ಯಾಸ ಆಗ್ಬಿಟ್ಟಿರ್ತೀವಿ ಅಂದ್ರೆ ನನ್ನ ಲೈಫ್ ಇದು, ನನ್ನ ಕಷ್ಟನೋ ಸುಖನೋ ತಳ್ಕೊಂಡು ಹೋಗ್ಬೇಕು ನಾನು ಅನ್ನೋದು ನಾವು ಮೆಂಟಲಿ ಪ್ರಿಪೇರ್ ಆಗಿರ್ತೀವಿ. ಬಟ್ ಜನ ನೋಡಿ ಇಷ್ಟೊಂದು ಕಷ್ಟ ಪಡ್ತಾ ಇದೀಯಾ ನೀನು ಅಂತ ಅಂದಾಗ್ಲೇ ಹೌದಾ ಇಷ್ಟೊಂದು ಕಷ್ಟ ಪಡ್ತಾ ಇದೀನಾ ಅಂತ ರಿಯಲೈಸ್ ಆಗೋದು ಅವಾಗ್ಲೇ. ನಿಜ, ನಂಗೆ ತುಂಬಾ ಆಶ್ಚರ್ಯ ಆಗಿದೆ. ಅವಾಗ ಆಶ್ಚರ್ಯ ಆಗುತ್ತೆ ನನಗೆ.
ಏನಪ್ಪ ಹಿಂಗೆಲ್ಲ ಲೈಫ್ ಮಾಡ್ತಾ ಇದ್ದೀನಿ ಅಂತ ಅವಾಗ ಅನಿಸುತ್ತೆ. ನೋಡಿ ಚೆನ್ನಾಗಿರೋವಾಗಲ ನಿಜ ಯಾರೂ ನನಗೆ ಗುರ್ತಿಸ್ತಿಲ್ಲ, ಫ್ಯಾಮಿಲಿಯವರು ಗುರ್ತಿಸ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಟಿಕ್ ಟಾಕ್ ಎಲ್ಲ ಮಾಡ್ತಿದ್ದೆ, ಬಟ್ ಅವಾಗ ಒಂದೇ ಒಂದು ವೀಡಿಯೋಗೆ ಅವತ್ತು ಜಗಳ ಆಯಿತು. ಯಾವುದು ಅಂದರೆ ನನಗೆ ಆಕ್ಸಿಡೆಂಟ್ ಆಗೋ ದಿನ ಒಂದು ವೀಡಿಯೋಗೆ ಜಗಳ ಆಯಿತು. ಯಾಕಂದರೆ ನಮ್ಮ ಮನೇಲಿ ಸೋಷಿಯಲ್ ಮೀಡಿಯಾಗೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಹಸ್ಬೆಂಡಿಂದನೇ ನಮ್ಮ ಅಣ್ಣ ತಮ್ಮಂಗೆಲ್ಲ ತೋರಿಸಿ ಒಂದು ವೀಡಿಯೋ ಬೈದರು ನನಗೆ. ಸೊ ಅಂಥ ವೀಡಿಯೋನು ಮಾಡ್ತಾ ಇರಲಿಲ್ಲ, ಏನು ಫ್ಯಾಮಿಲಿದೇ ವೀಡಿಯೋ ಮಾಡಿದ್ದೆ, ಅದು ಅವ್ರಿಗೆ ಆಗ್ತಿರ್ಲಿಲ್ವಲ್ಲ, ಅದಕ್ಕೆ ಬೈದರು. ಸರಿ ಬೈದರು, ಬೈಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಟಿಕ್ ಟಾಕ್ ಎಲ್ಲ ವೀಡಿಯೋಸ್ ಅವಾಗ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಬಟ್ ಇವತ್ತು ಯಾರೋ ಒಬ್ಬರು ನನಗೆ ಅದೇ ಸೋಷಿಯಲ್ ಮೀಡಿಯಾನೇ ನಿಮಗೆ ಲೈಫ್ ಕೊಟ್ಟಿದೆ ಇವಾಗ. ಹೌದು, ದುಬೈಯಿಂದ ನನಗೆ ನಂದು ಟಿಕ್ ಟಾಕ್ ಇರೋವಂಥ ವೀಡಿಯೋಸ್ನ ಮೊನ್ನೆ ರೀಸೆಂಟಾಗಿ ಕಳಿಸಿದ್ರು ವಾಟ್ಸಪ್ಪಲ್ಲಿ. ನಂಗೆ ನಿಜ ನೋಡೋ ಆಶ್ಚರ್ಯ ಆಯಿತು, ನಾನು ಓಡಾಡ್ತಾ ಇರೋ ವೀಡಿಯೋ ಅಂತ. ಆ ವಿಡಿಯೋ ಇಲ್ಲಿವರೆಗೂ ಶೇರ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ, ಯಾವತ್ತಾರು ಒಂದಿನ ಶೇರ್ ಮಾಡಬೇಕು ಅಂತ. ಬಟ್ ಅವತ್ತು ಓಡಾಡಿರೋ ವೀಡಿಯೋ ನೋಡಿದಾಗ ನಿಜ ಕಣ್ಣಲ್ಲಿ ನೀರು ಬಂದುಬಿಡ್ತು ನಂಗೆ ಆ ವಿಡಿಯೋ ನೋಡಿದಾಗ. ಯಾಕಂದರೆ ಇಲ್ಲಿ ಬ್ಯಾನ್ ಆಗಿದೆ ಟಿಕ್ ಟಾಕು. ಸೊ ಅದರಿಂದ ನಂಗೆ ಆ ವಿಡಿಯೋ ಸಿಕ್ಕಿರಲಿಲ್ಲ, ತಗೊಳಕ್ಕೂ ಆಗಿರಲಿಲ್ಲ. ಸೊ ಅವ್ರು ಕಳಿಸ್ದಾಗ ತುಂಬಾ ಖುಷಿ ಆಯಿತು, ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ನಾನು ಓಡಾಡಿರೋ ವಿಡಿಯೋ ನಾನೇ ನೋಡೋಕ್ಕಾಗಿರಲಿಲ್ಲ. ಹೌದು, ಇಷ್ಟು ವರ್ಷದಲ್ಲಿ. ಕರೆಕ್ಟ್. ಸವಿತಾ, ಫ್ಯಾಮಿಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು? ಫ್ಯಾಮಿಲಿ ಅಂತ ಬಂದರೆ ತುಂಬ ಜನ ಸ್ಪೈನ್ ಇಂಜುರಿ ಆಗಿರೋರನ್ನ ಚೆನ್ನಾಗಿ ನೋಡ್ಕೊಳ್ಳೋವಂಥ ಫ್ಯಾಮಿಲಿನೂ ಇದೆ. ಅದರಲ್ಲಿ ಒಂದು 10ಕ್ಕೆ 1 ಫ್ಯಾಮಿಲಿ ನೋಡ್ಕೋಬೋದು, ಇಲ್ಲ 100ಕ್ಕೆ 1 ಫ್ಯಾಮಿಲಿ, ಆ ಥರ ಆಗ್ಬಿಟ್ಟಿದೆ. ಫ್ಯಾಮಿಲಿಯವ್ರ ಸಪೋರ್ಟಿವ್ ಇಲ್ಲ ನಿಜವಾಗ್ಲೂ. ಸ್ಪೈನ್ ಇಂಜುರಿ ಆದರೆ ಅವ್ರ ಲೈಫ್ ಹೆಂಗೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಮಕ್ಕಳು ಪರಿಸ್ಥಿತಿ ಬಂದ್ಬಿಡುತ್ತೆ, ಅದರಿಂದ ಅಸಹ್ಯ ಪಟ್ಕೋತಾರೆ. ಸೊ ಕೆಲವೊಬ್ರು ಪ್ರೀತಿಯಿಂದ ನೋಡ್ಕೋತಾರೆ. ಇವತ್ತು ಪ್ರೀತಿಯಿಂದ ನೋಡ್ಕೊಳ್ಳೋ ಅಂಥ ಫ್ಯಾಮಿಲಿಗಳು ನಾನು ನೋಡಿದ್ದೀನಿ. ಅಟ್ಲೀಸ್ಟ್ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ದೇ ಇದ್ರು ಪರವಾಗಿಲ್ಲ, ಅವ್ರಿಗೆ ಏನು ಬೇಕೋ ಫೆಸಿಲಿಟಿ ಮಾಡಿಬಿಟ್ಟು ಅವ್ರು ಇರೋವರೆಗೂ ನೋಡ್ಕೊಂಡ್ರೆ ಸಾಕು. ಏನೋ ಒಂದು ತಿಂಡಿ ಹಾಕ್ಕೊಂಡು ನೋಡ್ಕೊಂಡ್ರೆ ಸಾಕು. ಬಟ್ ಕೆಲವೊಬ್ರು ಆ ಥರ ಕೆಲಸ ಮಾಡಲ್ಲ, ತುಂಬ ಮಾನಸಿಕವಾಗಿ ನೋಯಿಸ್ತಾರೆ. ಆ ನೋಯಿಸೋದು ಬೇಡ ಅಂತ. ಯಾಕಂದರೆ ಮನುಷ್ಯ ಅನ್ನೋದು ಎಲ್ಲ ಬುದ್ಧಿಜೀವಿಗಳಿಗಿಂತ ಅವನು ತುಂಬಾ ಇದು ಅಲ್ವಾ, ಪ್ರಬುದ್ಧತೆ ಇರೋ ಅಂಥವನು. ಸೊ ಅವನೇ ಆ ಥರ ಮಾಡಿದಾಗ ಮಾತು ಬರೋರಿಗೆ ನಾವು ಹೇಳ್ಕೊಳಕ್ಕಾಗಲ್ಲ. ಸೊ ಫ್ಯಾಮಿಲಿಯವರು ಅಂತ ಬಂದರೆ ನಿಜ ಹೇಳಬೇಕು ಅಂದರೆ ಏನೋ ನನಗಂತೂ ನನ್ನ ಲೈಫಲ್ಲಿ ನನ್ನ ಹಣೆ ಬರನೇ ಸರಿಗಿಲ್ಲ. ಹುಟ್ಟ ಬೆಳೀತಾ ಕಷ್ಟ ಸುಖಗಳು ನೋಡಿದ್ದೀನಿ. ಒಂದು ಗಂಡು ಮಗು ಮಾಡೋವಂಥ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಬಿ ಸ್ಟ್ರಾಂಗ್. ಹೆಣ್ಣು ಹುಟ್ಟಿರೋದೇ ಅದಕ್ಕೆ ಅಲ್ವಾ, ಕಷ್ಟ ಅನುಭವಿಸ್ಲಿಕ್ಕೆ ಅಂತಾನೆ ಆ ದೇವ್ರು ಹುಟ್ಟಿರ್ತಾನೆ. ಇಲ್ಲ, ತಾಯಿ ಇರಬೇಕು ಫಸ್ಟು. ಹೆಣ್ಮಕ್ಳು ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ, ನಾಯಿ ಅಂತೋಳಾಗ್ಲಿ ತಾಯಿ ಇರಬೇಕಂತೆ. ಇದೊಂದು ಗಾದೆ ಇದೆ, ನಾಯಿ ಅಂತೋಳಾಗ್ಲಿ ತಾಯಿ ಇರಬೇಕಂತೆ. ಆವಾಗಲೇ ಅದು ಲೈಫು, ಹೆಣ್ಮಕ್ಳು ಜೀವನ ಪಾವನ ಆಗೋದು. ಏನೂ ಮಾಡೋದು ಬೇಡ, ನಮ್ಮ ಜೊತೆಗೆ ನಿಂತಿದ್ರೆ ಸಾಕು. ಇಲ್ಲ, ನನಗೆ ತಾಯಿ ತುಂಬ ಸಪೋರ್ಟಿವ್ ಇದ್ದರು. ಈ ಮಣ್ಣಿನ ಆಭರಣಗಳನ್ನೆಲ್ಲ ಮಾಡ್ತೀರಾ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಕಲೆ ನಿಮಗೆ ಹೆಂಗೆ ಬಂತು? ಮ್ಯಾಮ್ ಈಗ ರೀಸೆಂಟಾಗಿ ಕಲ್ತಿದ್ದು. ಬಟ್ ಏನು ಅಂದರೆ 4 ವರ್ಷ ಬೆಡ್ ಮೇಲೆ ಮಲಗಿರ್ತಿದ್ನಲ್ಲ, ಏನು ಲೈಫ್ ಇಷ್ಟೇ ಅನ್ಕೋಬಿಟ್ಟಿದ್ದೆ. ಬಟ್ ಹೋದ ವರ್ಷ ಈಗ 1.5 ವರ್ಷದ ಹಿಂದೆ ಏನಾಯಿತು, ನನ್ನ ಫ್ರೆಂಡ್ ಕಡೆಯಿಂದ ಒಂದು ಲಿಂಕ್ ಸಿಗುತ್ತೆ ನನಗೆ. ಅವ್ರು ಹೇಳ್ತಾರೆ ಈ ಥರ ಮಣ್ಣಿನ ಆಭರಣಗಳು. ನನಗೆ ತುಂಬ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದೆ, ಇದನ್ನು ಮಾಡಬೇಕು ಕ್ಲೇಯಿಂದ ಯೂಸ್ ಮಾಡಿ ಅದು ಹೆಂಗೆ ಮಾಡ್ತಾರೆ ನಾನು ನೋಡಬೇಕಲ್ಲ ಅಂತ ಹೇಳಿ ನನಗೆ ತುಂಬ ಇಂಟ್ರೆಸ್ಟ್ ಇರ್ತಾಯಿತ್ತು. ಸೊ ನಾನು ಅಂದರೆ ಯಾರು ಈ ನಂತರ ವೀಲ್ಚೇರಲ್ಲಿದ್ದರೆ ಯಾರೋ ಬೇರೆ ಕಡೆ ಕಲಿತಾರೆ. ಅದರಲ್ಲೂ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ, ಮನೆಯಿಂದ ಹೋಗ್ಬೋದು ನಾನು, ಬಟ್ ಅಲ್ಲಿ ಫಸ್ಟ್ ಫ್ಲೋರು. ಓಕೆ, ಫಸ್ಟ್ ಫ್ಲೋರ್ ಹೋಗಬೇಕು. ನಾನು ಹೆಂಗೆ ಹೋಗಬೇಕು, ಒಂದು ಹಳ್ಳಿ, ನಮ್ಮ ಮನೆಯಿಂದ ಏನಿಲ್ಲ ಅಂದ್ರೆ 18 ಕಿಲೋಮೀಟ್ರ್ ಆಗುತ್ತೆ, ಒಂದು ಸೈಡೇನೆ. ಏನು ಮಾಡಿದೆ, ಫಸ್ಟು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ, 500, ಒಂದೇ ಕಡೆ 500, ಆ ಕಡೆನ 500, 1000 ಒಂದು ದಿನಕ್ಕೆ ಖರ್ಚಾಯಿತು. ಸೊ ನಾನೇನು ಅನ್ಕೊಂಡೆ, ಇಲ್ಲ ನನ್ನ ಗಾಡಿನೇ ಯಾಕೆ ಓಡಿಸ್ಕೊಂಡು ಹೋಗ್ಬಾರ್ದು, 30 ಕಿಲೋಮೀಟ್ರ್ ಹೋಗುತ್ತೆ ನನ್ನ ಗಾಡಿ. ಹೌದಾ? 30 ಕಿಲೋಮೀಟ್ರ್ ಹೋಗುತ್ತೆ, ನಾನು ಯಾಕೆ ಇಷ್ಟೊಂದು ಖರ್ಚು ವೆಚ್ಚಗಳು ಮಾಡ್ಕೊಂಡು ಹೋಗ್ಬೇಕಲ್ವಾ. ಸೊ ಹೋಗ್ತೀನಿ. ನನ್ನ ಫ್ರೆಂಡ್ ಧೈರ್ಯ ಕೊಡ್ತಾರೆ, ನಿಮ್ಮ ಥರನೇ ಒಬ್ರು ಯಾರೋ ನನಗೆ ಅಪಾರ್ಟ್ಮೆಂಟಲ್ಲೇ ಪರಿಚಯ ಆಗಿದ್ರು. ಸೊ ಅವರು ಧೈರ್ಯ ಕೊಡ್ತಾರೆ, ಇಲ್ಲ ನೀನು ಬಾ, ನಾವು ಹೆಂಗಸ್ರುಗಳೆಲ್ಲ ಇರ್ತೀವಲ್ವ, ಲೇಡೀಸ್ಗಳೆಲ್ಲ ಇರ್ತೀವಲ್ವ, ನಾವು ಮೇಲೆ ಹತ್ತಿಸ್ತೀವಿ, ಏನಾದರೂ ಒಂದು ಮಾಡ್ತೀವಿ. ಹೌದು, ಆಗುತ್ತೆ. ಅವ್ರು ಧೈರ್ಯ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ. ಅವ್ರ ಹೆಸರು ಶ್ರೀದೇವಿ ಅಂತ, ಇವತ್ತು ಅಮೆರಿಕದಲ್ಲಿದ್ದಾರೆ ಅವರು. ಈಗ ಒಂದು 4 ತಿಂಗಳಿಂದ ಅವ್ರು ಹೋದರು. ಸೊ ಅವರು ಇರೋವರೆಗೂ ನನಗೆ ತುಂಬ ಕ್ರಾಫ್ಟ್ಗಳಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರನ್ನ ಇವತ್ತು ನೆನೆಸ್ಕೋಬೇಕು ನಾನು. ಇವತ್ತು ನನಗೆ ಅವಾಗವಾಗ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ. ಸೊ ಏನೂ ಗೊತ್ತಿಲ್ಲ, ಅವರು ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ರು ನನಗೆ. ಅವರು ಏನು ಮಾಡ್ತಾಯಿದ್ರು, ಬನ್ನಿ ಅಂತ ಹೇಳಿದರು. ಸೊ 4 ಜನ ಏನು ಮಾಡ್ತಾಯಿದ್ರು, ನನ್ನ ಕಾಲು ಒಂದು ಕಡೆ ಕೈ ಒಂದು ಕಡೆ ಎಲ್ಲ ಹಿಂಗೆ ಒಂದು ಕಡೆ ಹಾಕ್ಬಿಟ್ಟು ಹಿಂಗೆ ಎತ್ಕೊಂಡು ಹೋಗ್ತಾಯಿದ್ರು ಲಿಫ್ಟ್ ಮಾಡ್ಕೊಂಡು. ಆಮೇಲೆ ವೀಲ್ಚೇರ್ ಒಬ್ಬರು ತಂದು ಮೇಲೆ ನಿಲ್ಲಿಸ್ತಾಯಿದ್ರು.
ಸೊ 2 ದಿನಕ್ಕೊಂದ್ಸರಿ ಕೆಳಗಡೆನೂ ಇಳಿಸ್ತಾ ಇದ್ರು, ಯಾಕಂದ್ರೆ ಅಲ್ಲಿ ಒಬ್ಳೆ ಇರೋಕ್ಕಾಗ್ತಿಲ್ಲ. ಒಂದು ದೊಡ್ಡ ಹಾಲು, ಮೀಟಿಂಗ್ ಹಾಲು, ಅದ್ರಾಗ ಒಂದು ಚಿಕ್ಕ ರೂಮು, ಲಾಸ್ಟ್ ಇತ್ತು ಅದು ಅಂಗನವಾಡಿ ಮೇಲ್ಗಡೆ. ಎಲ್ರು ನನ್ಗೆ ಆ ವಿಡಿಯೋ ನೋಡ್ಬಿಟ್ಟು ಇವತ್ತು ಹೇಳ್ತಾರೆ, ನೀನ್ ಧೈರ್ಯ ಮೆಚ್ಚಬೇಕಾಗಿದ್ದೆ. ಅಲ್ಲ ಅಂತ ಹೋಗಿ ಕಾಡು ಪ್ರದೇಶದಲ್ಲಿ ಒಬ್ಳೆ ಹೋಗಿ ಈ ಟೆರಕೂಟ ಕಲಿಯಕ್ಕೆ ಹೋಗಿದ್ಯಲ್ಲ, ನೀನ್ ಎಷ್ಟು ಸಾಧನೆ ಮಾಡಿದ್ದೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು ಅಂತ ನನ್ಗೆ ಇವಾಗ ನೆನ್ಸ್ಕೊಳ್ತೀನಿ. ನಾನು ಆ ವಿಡಿಯೋ ಹಾಕಿದ್ದೀನಿ ಇವತ್ತು ನನ್ನ ಚಾನಲಲ್ಲಿ. ಅಷ್ಟು ಹೆಂಗೆ ಅಂದ್ರೆ ಆ ಸೌಂಡ್ ಹೆಂಗೆ ಕೇಳಿಸುತ್ತೆ ಅಂದ್ರೆ, ಆ ಕಡೆ ಸ್ಮಶಾನ, ಆ ಕಡೆ ಹಿಂಗೆ ಡೋರ್ ತೆಗೆದ್ರೆ ರೂಮ್ದು ಡೋರು, ನನಗೆ ನಿಜವಾಗ್ಲೂ ತೆಗಿಯೋಕ್ಕೂ ಭಯ. ಗಾಳಿ ಆಡಬೇಕು, ಯಾಕಂದ್ರೆ ಫ್ಯಾನ್ ಇಲ್ಲ ಅಲ್ಲಿ. ಗಾಳಿ ಆಡಾಗ ಅಕಸ್ಮಾತ್ ಏನೋ ಬಂದ್ಬಿಟ್ರೆ ದೆವ್ವ ನಂಬಲ್ಲ, ಆದ್ರೂ ಭಯ ಆಗುತ್ತಲ್ಲ ನಿಜವಾಗ್ಲೂ. ಆ ಕಡೆ ತೆಗೆದ್ರೆ ಸಾಕು, ಸೌಂಡ್ ಹೆಂಗೆ ಕಿವಿಗೆ ಬಡಿತಾ ಇತ್ತು ಅಂದರೆ ಭಯ ಆಗ್ತಾ ಇತ್ತು. ಒಬ್ಳೆ ಬೇರೆ ಇರ್ತಾ ಇದ್ದೆ, ಅಷ್ಟು ಧೈರ್ಯವಾಗಿ ಹೆಂಗಿರ್ತಾ ಇದ್ನೋ ಗೊತ್ತಿಲ್ಲ. ಬಟ್ ಅದನ್ನು ಅವತ್ತು ಕಲಿತೆ. ಬರೀ 4 ದಿನ 10 ದಿನ ಕ್ಲಾಸಲ್ಲಿ 4 ದಿನ ಒಂದು ಬೀಡ್ ಮಾಡೋದು, ಅದು ಇದು ಸ್ವಲ್ಪ ಏನೇನೋ ನೋಡ್ಕೊಂಡು ಬಂದಿದ್ದೆ. ಇನ್ನು 6 ದಿನ ಹೋಗಲಿಲ್ಲ, ಹುಷಾರಿರಲಿಲ್ಲ. ಆಮೇಲೆ ಅಷ್ಟೇ ಕಲ್ತಿದ್ದು. ಆಮೇಲೆ ಯೂಟ್ಯೂಬ್ ನೋಡ್ತಾ ಡೈಲಿ ಮಾಡೋದು ಮನೇಲಿ. ಡೈಲಿ ಏನು ಅಂದರೆ ಆ ಮಣ್ಣು ಮುಟ್ಟಿ ಎಲ್ಲ ಮಾಡಿ ಏನಾದ್ರು ಒಂಚೂರು ಗಲೀಜಾಗಿತ್ತು ಅಂದರೆ ಎಲ್ಲ ಮನೇಲಿ ಬೈಯೋರು, ಬೈಕೊಳ್ಳಿ ಬಿಡು ಏನಾದ್ರು ಬೈಕೊಳ್ಳಿ. ಆಮೇಲೆ ನಾನು ಅದ್ರ ಹಿಂದೆ ಹೋದ್ರೆ 1-2 ಚಾನಲ್ ಮಾಡಿದ್ದೆ ನಾನು, ಯೂಟ್ಯೂಬ್ ಚಾನಲು. ಬರೀ ಕ್ರಾಫ್ಟ್ಗಳು, ಬರೀ ಬಿಸಾಕೋ ವಸ್ತುಗಳು ತಗೋ ಮಾಡು. ಒಂದು ಪಿಸ್ತಾ ಸಿಪ್ಪೆನೂ ಬಿಡ್ತಾ ಇರಲಿಲ್ಲ, ಒಂದು ಬಾಟಲ್ ಬಿಡ್ತಿಲ್ಲ, ಡಸ್ಟ್ಬಿನಲ್ಲಿ ಹುಡ್ಕೊಂಡು ಬರ್ತಾಯಿದ್ದೆ. ಅಪಾರ್ಟ್ಮೆಂಟಲ್ಲ ತುಂಬ ಅದು ಇದು ಹಾಕಿರ್ತಾಯಿದ್ರು. ನಾನು ಹೋಗಿ ಡಸ್ಟ್ಬಿನಲ್ಲಿ ಹುಡ್ಕೋದು. ನಂಗೆ ಮನೇಲಿ ಉಗ್ಯೋರು, ಏನು ಡಸ್ಟ್ಬಿನಲ್ಲಿ ಹೋಗಿ ಹುಡುಕ್ತೆ, ಕಸದವಳು ಹುಡುಕ್ತಂಗೆ ಅಂತ. ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಎಲ್ಲ ಬಾಟಲ್ಗಳು, ಬಿಯರ್ ಬಾಟಲ್ಗಳು ಎಲ್ಲ ತರೋದು, ಕ್ರಾಫ್ಟ್ಗಳು ಮಾಡೋದು, ಅದನ್ನೆಲ್ಲ ಸೇಲ್ ಮಾಡಿರೋದುಂಟು ನಾನು. ಹೌದು. ಇವಾಗ ಇಲ್ವಾ ಆ ಚಾನಲ್? ಇದು ಎಷ್ಟನೇ ಚಾನಲ್? ಆ್ಯಕ್ಚುಲಿ ಅದು ಚಾನಲ್ ಒಂದು ಹೋಗ್ಬಿಡ್ತು, ಟರ್ಮಿನೇಟ್ ಆಗ್ಬಿಡ್ತು. ಯಾಕೆಂದರೆ 2 ಒಂದೇ ಇಮೇಲ್ ಐ ಡಿಲಿ ಮಾಡಿಬಿಟ್ಟಿದೆ, ಜಿಮೇಲ್ ಐ ಡಿಲಿ ಒಂದೇ ಮಾಡಿಬಿಟ್ಟಿದೆ. ಸೊ ಅದರಿಂದ ಹೋಗ್ಬಿಡ್ತಾ ಚಾನಲ್. ಅದು ಹೋದ್ರೂ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ. ಅದ್ರಲ್ಲಿ ಎಷ್ಟು ನಿಜ. ಇದು 4ನೇ ಚಾನಲು, ಇದು ಗ್ರೋ ಅಪ್ ಆಗಿದೆ. ಇವತ್ತು 11,200 ಜನ ನಂಗೆ ಸಬ್ಸ್ಕ್ರೈಬರ್ ಇದ್ದಾರೆ. ಅದು 3 ತಿಂಗಳಲ್ಲಿ. ಹೌದು, ಕರೆಕ್ಟಾಗಿ 1 ತಿಂಗಳ ಮೇಲೆ 10 ದಿನಕ್ಕೆ ಮಾನಿಟೈಸೇಷನ್ ಆನಾಯ್ತು. ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಈ ಚಾನಲ್ ಮಾಡಿಕೊಟ್ರಲ್ಲ, ಅವ್ರ ಹೆಸರು ಶ್ರೀದೇವಿ ಅಂತ. ನಿಜವಾಗ್ಲೂ ಇಬ್ಬರು ಶ್ರೀದೇವಿಗಳು ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸೊ ಅವರು ನನ್ನ ವೀಡಿಯೋಗಳನ್ನ ನೋಡಿ ನಾನು ಇವತ್ತು ಹಿಂಗಿದ್ದೀನಿ ಅಂತ ನಾನು ತೋರಿಸ್ಕೊಂಡಿಲ್ಲ ಅಂದರೆ ಯಾರು ಹೆಲ್ಪಿಗೆ ಬರ್ತಾ ಇರಲಿಲ್ಲ. ಖಂಡಿತ. ಈಗ ಇಷ್ಟು ಚಿಕ್ಕ ಮನೇಲಿ ನಾನು ಒಬ್ಳಿದ್ದೀನಿ ಅಂದ್ರೆ ಯಾರಿಗೆ ಗೊತ್ತಾಗುತ್ತೆ? ಹೌದೌದು, ಗೊತ್ತಾಗಲ್ಲ. ನೀವೇನೋ ನಾನು ಮಾಡ್ತೀನಿ ಕಲಿತೀನಿ ಅಂತ ಇಂಟ್ರೆಸ್ಟ್ ತೋರಿಸಿದಾಗ ಎಲ್ಲರೂ ನಾವು ಸಹಾಯ ಮಾಡ್ತೀವಿ ಅಂತ ಬರ್ತಾರೆ. ಈಗ ನೀವು ನಿಮ್ಮ ಪಾಡಿಗೆ ನೀವು ಇದ್ರಿ ಅಂದ್ರೆ ಸವಿತಾ ಅನ್ನೋರೊಬ್ರು ಇದ್ದಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಯಾರಿಗೂ. ಜನಗಳಿಗೆ ಗೊತ್ತಾಗೋದು ಹೆಂಗೆ ಅಂತ ಹೇಳಿದ್ರೆ, ನಾವೇನಾದ್ರೂ ಮಾಡ್ತಾ ಇರಬೇಕು, ನಾವು ಎಷ್ಟು ಆಕ್ಟಿವ್ ಆಗಿದ್ದೀವಿ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರಂತೂ ಇವತ್ತು ಗೊತ್ತಲ್ಲ ಸೋಷಿಯಲ್ ಮೀಡಿಯಾ ಹೆಂಗ್ ಬೆಳೀತಿದೆ ಅಂತ. ಸೊ ಆ ಸೋಷಿಯಲ್ ಮೀಡಿಯಾ ಇವತ್ತು ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಟ್ಟಿದೆ. ಮತ್ತೆ ನನಗೆ ಯಾವುದೇ ಯೂಟ್ಯೂಬರ್ ಸಹಾಯ ಸಿಕ್ಕಿರ್ಲಿಲ್ಲ ಇವತ್ತವರೆಗೂ. ನಿಜವಾಗ್ಲೂ ಇವರೊಬ್ರು ಚಾನಲ್ ಮಾಡಿ ಈ ಥರ ಮಾಡಬೇಕು ಅಂತ ಹೇಳಿದ್ರು. ಬಟ್ ಚಾನಲ್ ಮಾಡ್ತಾ ಇದ್ದೆ ನಾನು, ಬಟ್ ಹೆಂಗ್ ಮಾಡಬೇಕು ಪ್ರಾಪರಾಗಿ ಗೊತ್ತಿರಲಿಲ್ಲ. ಸೊ ಇವಾಗ ಇವರೊಬ್ರು ಸಿಕ್ಕಿರೋದ್ರಿಂದ ನಂಗೆ ಅದೊಂದು ತುಂಬ ಹೆಲ್ಪ್ ಆಗಿದ್ದು. ಬಟ್ ಎಷ್ಟೋ ಯೂಟ್ಯೂಬರ್ನ ಕೇಳಿದೆ, ಯಾರು ಹೆಲ್ಪ್ ಮಾಡಕ್ ಬರ್ಲಿಲ್ಲ. ಅವ್ರೇನು ಅಂದ್ರೆ ಎಲ್ಲ ಯಾರು ಬೆಳವಣಿಗೆ ಆಗಿರ್ತಾರಲ್ವ ಅವ್ರಿಗೆ ಹೆಲ್ಪ್ ಮಾಡೋವಂಥವ್ರು ಇದಾರೆ ಇವತ್ತು ಅಲ್ವಾ. ಯಾರು ಬೆಳೆದಿರ್ತಾರೋ ಅವ್ರನ್ನೇ ಬೆಳ್ಸಕ್ ಹೋಗ್ತಾರೆ ಹೊರತು ಯಾರು ಇಂಥ ಸಿಚುವೇಶನ್ ಅಲ್ಲಿ ಇದ್ದಾರೆ ಅವ್ರನ್ನ ಒಂದ್ ಸ್ವಲ್ಪ ಆದ್ರೂ ಬೆಳೆಸಿದ್ರೆ, ಯಾಕಂದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಬದುಕ್ತಿದ್ದಾರೆ, ತರ್ಬೋದು, ಅವ್ರಿಗೆ ಆಪ್ಷನ್ ಇದೆ. ಬಟ್ ಅವರು ದುಡ್ಡು ಏನ್ ಬರುತ್ತೆ, ಯಾವ ತರ ಅದ್ರ ಮೇಲೆ ನೋಡ್ತಾರೆ. ಅದ್ ಗೊತ್ತಾಯ್ತು. ಹೆಲ್ಪ್ ಕೇಳ್ಬಿಟ್ಟಿದ್ದೀನಿ. ಅಂದ್ರೆ ಹೆಂಗೆ ಅಂದರೆ ಎಲ್ಲರೂ ಯೋಚನೆ ಮಾಡೋದು ನಮಗೆ ಇವ್ರು ಏನೋ ಒಂದು ನಾವು ಮಾಡ್ತೀವಿ ಅಂದರೆ ಫೈನಾನ್ಷಿಯಲಿ ನಮ್ಗೆ ಏನಾದರೂ ಹೆಲ್ಪ್ ಆಗುತ್ತಾ, ಹೌದೌದು ಅನ್ನೋದನ್ನ ಅಷ್ಟೇ ಯೋಚನೆ ಮಾಡೋದು. ಇವಾಗ ಜನಗಳ ಮೈಂಡ್ ಸೆಟ್ ಏನಿದೆ ಗೊತ್ತಾ ಮ್ಯಾಮ್, ಇವಾಗ ನಾನು ಈ ಕಡೆಯಿಂದ ಏನಾದ್ರು ಕೊಡ್ತಿದೀವಿ ಅಂದ್ರೆ ಆ ಕಡೆಯಿಂದ ಏನಾದ್ರು ಬರುತ್ತಾ ಅಂತ ನಾವು ಕೈ ಹಿಂಗ್ ಹಿಡಿಯೋ ಅಂತ ಕಾಲ ಬಂದ್ಬಿಟ್ಟಿದೆ ಇವಾಗ. ಆ ಕಡೆಯಿಂದ ಬರ್ತಾ ಇಲ್ಲ ಅಂದ್ರೆ ಈ ಕಡೆಯಿಂದ ಏನು ಕೊಡ್ಬೇಕು ನಾವು ಜನ? ಹಂಗೆ ಬಾಳೆ ಕಂಬದಲ್ಲಿ ಒಂದು ಇದನ್ನ ಮಾಡಿದ್ರಿ ನೀವು, ಆರ್ಟ್ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು. ಅದು ವೈಟು ತೆಂಗಿನ ಗರಿ ಮತ್ತೆ ಬಾಳೆಕಂದಿಂದ ಮಾಡಿದ್ದಲ್ವಾ, ತುಂಬಾ ಚೆನ್ನಾಗಿತ್ತು ಅದು. ಅದನ್ನು ಅವರೇ ಕಲ್ಸಿದ್ದ? ಹಾ, ಅವರೇ ಇಲ್ಲ ಇದು ನಾನು ಟೆರಕುಟ್ಟ ಕಲ್ತಿದ್ ಬೇರೆ, ಅವ್ರಿಗೂ ಯಾವುದೇ ಕನೆಕ್ಷನ್ ಇಲ್ಲ. ಬಟ್ ಈ ಲಾಲ್ಬಾಗ್ ಅಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ತುಂಬಾ ಜನಕ್ಕೆ ನಾನು ಆ ಟೈಮ್ಗೆ ಕರೆಕ್ಟಾಗಿ ವಿಡಿಯೋ ಹಾಕ್ತೀನಿ, ಯಾರಾದ್ರೂ ಕಲ್ತ್ಕೊಳ್ಳೋರು ಇದ್ರೆ ಹೋಗ್ಲಿ ಅಂತ. ಯಾಕಂದ್ರೆ ಇವೆಲ್ಲ ಆರ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಆರ್ಟ್ ಕಲಿಬೇಕು ಅಂದ್ರೆ ಯಾರು ಬೇಕಾದ್ರೂ ಕಲಿಬಹುದು, ಬಟ್ ಇಂಟ್ರೆಸ್ಟ್ ಇರ್ಬೇಕು. ಈಗಿನ ಕಾಲದಲ್ಲೇ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಬಿಡಿ. ಆಮೇಲೆ ಸವಿತಾ, ನೀವು ತಿರುಪತಿಗೆಲ್ಲ ಹೋಗ್ತೀರಾ, ನಿಮ್ದು ಕಾಲು ನೋವು ಮಾಡ್ಕೊಂಡಾಗ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ, ನಿಮ್ಮ ಧೈರ್ಯಕ್ಕೆ ಆರ್ಟ್ಸ್ ಆಫ್ ಹೇಳ್ಬೇಕು. ಯಾಕೆಂದ್ರೆ ಯಾರು ಇಲ್ಲ, ಹೋಗ್ತೀರಾ, ಅದು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇರಲ್ಲ, ಅವಾಗ ಕುತ್ಕೊಂಡು ಅಳ್ತೀರಾ, ಮತ್ತೆ ಎದ್ದೇಳ್ತೀರಾ, ಮತ್ತೆ ಸಾಂಗ್ ಹಾಕ್ಕೊಳ್ತೀರಾ. ನಿಜವಾಗ್ಲೂ ಆರ್ಟ್ಸ್ ಆಫ್ ಸವಿತಾ.
ಆ ಒಂದು ಸಿಚುವೇಶನ್ ಹೇಗಿತ್ತು? ಮ್ಯಾಮ್ ಇದೊಂದಂತೂ ಹೇಳಲೇಬೇಕು. ನಾನು ಇಷ್ಟು ದಿನ ಯಾವುದೇ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಮ್ಯಾಮ್, ಒಂದೇ ಕ್ವಶನ್ ಕೇಳೋದವರು, ನಿಮ್ಮ ಜೊತೆ ಯಾರು ಬಂದಿಲ್ವಾ ಅಂತ. ಹೌದು, ನಾನು ಅವಾಗ ಹಿಂದೆ ತಿರ್ಕೊಂಡು ನೋಡ್ಕೊತೀನಿ, ನನ್ನ ಜೊತೆ ಯಾರು ಇಲ್ಲ, ನನ್ನ ಜೊತೆ ಯಾರು ಇಲ್ಲ. ಇವ್ರಿಗೆ ಹೆಂಗೆ ಹೇಳ್ಬೇಕು? ಕರ್ನಾಟಕದ ಜನತೆ ಇದೆ ಇವಾಗ ನಿಮ್ಮಿಂದ, ಇಡೀ ಕರ್ನಾಟಕದ ಜನತೆ ಇದೆ ಇನ್ನ. ಹೌದೌದು, ತುಂಬ ಜನ ಇವಾಗ ನಾನು ಗುರ್ತಿಸ್ತಾ ಇರೋದೇ ಅದರಿಂದ ಅಲ್ವಾ. ನಾನು ಹಿಂದೆ ತಿರುಗಿ ನೋಡಿದಾಗ ಅನ್ಕೋತೀನಿ ನನ್ನ ಜೊತೆ ಯಾರೂ ಇಲ್ಲ. ಆದರೆ ಅವ್ರಿಗೇನು ಅಂದರೆ ನಾನು ಅನ್ಕೊಂಡಿರೋ ಪ್ರಕಾರ ನಾನೇನು ನನ್ನ ವೀಲ್ಚೇರಲ್ಲಿ ಇಲ್ಲ, ನಾನು ನಾರ್ಮಲ್ ಆಗಿದ್ದೀನಿ, ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ನನ್ನ ಮೈಂಡ್ಸೆಟ್ಟು. ಓಕೆ, ಅವ್ರ ಮೈಂಡ್ಸೆಟ್ಟಲ್ಲಿ ಏನಿದೆ, ಪಾಪ ಇಂಥವ್ರು ಒಬ್ರು ಬಂದ್ಬಿಟ್ಟಿದ್ದಾರೆ, ಅವ್ರು ನೋಡೋದು ಹೆಂಗೆ ನನ್ನ ಗೊತ್ತಾ, ಅವ್ರು ಅಯ್ಯೋ ಅನ್ನೋ ಮೈಂಡ್ಸೆಟ್ಟಲ್ಲಿ ನೋಡ್ತಾ ಇದ್ದಾರೆ. ಇಂಥವ್ರು ಒಬ್ರು ಬಂದ್ಬಿಟ್ಟಿದ್ದಾರೆ, ಇವ್ರು ಹಿಂದೆ ತಳ್ಳೋರಿಲ್ಲ ಅಂದರೆ ಅವ್ರು ಏನು ಅನ್ಕೊಂಡಿದ್ದಾರೆ, ನಾನು ಆ್ಯಕ್ಟಿವ್ ಇಲ್ಲ ಅಂತ, ನಾನು ಏನು ಯೂಸ್ ಇಲ್ಲ, ಸುಮ್ಮನೆ ವೀಲ್ಚೇರಾಗಿ ಕೂತಿದ್ದಾರೆ, ಅದಕ್ಕೆ ಬಂದ್ಬಿಟ್ಟಿದ್ದಾರೆ, ಇವ್ರ ಜೊತೆ ಯಾರು ಬಂದಿಲ್ವ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ಲೈಫ್ ಲೀಡ್ ಮಾಡ್ತಿರೋದೇ ಒಬ್ಳೆ, ವೀಲ್ಚೇರಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ನಾನು ಕೆಲಸಗಳು ಮಾಡ್ಕೋತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ನನ್ನ ಕಥೆ ಎಲ್ಲ ಹೇಳದ್ಮೇಲೆ ಅವ್ರ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದರೆ ಯೋಚನೆ ಮಾಡ್ತಾ ಇರ್ತಾರೆ, ಹೆಂಗ್ ಬದುಕ್ತಾ ಇರ್ಬೋದು, ನಾವೇನು ಇಲ್ಲ ಬಿಡು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಮೊನ್ನೆ ಒಬ್ರು ಡಾಕ್ಟ್ರು ಕಿಮ್ಸ್ ಹಾಸ್ಪಿಟ್ಲಲ್ಲಿ ಅವ್ರು ಅದನ್ನೇ ಹಿಂಗೆ ಯೋಚನೆ ಮಾಡ್ತಿದ್ದಾರೆ, ಇವ್ರು ಹೆಂಗ್ ಬದುಕ್ತಿರ್ಬೋದು, ನೀವು ಹೆಂಗ್ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ನಾನು ಅನ್ಕೊಂಡಿದ್ದೆ ಸವಿತಾ ಅಂದ್ರೆ ತುಂಬಾ ಸೀರಿಯಸ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಏನಂದ್ರೆ ಎಷ್ಟು ಇಲ್ಲ, ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ, ಯಾಕಂದ್ರೆ ಲೈಫ್ ಅದನ್ನ ಕಲಿಸ್ಬಿಟ್ಟಿದೆ. ಇಲ್ಲ, ಎಷ್ಟು ಕಾಮಿಡಿಯಾಗಿ ತಗೊಂಡಿದ್ದೀರಾ ಲೈಫ್ನ ನೀವು ಅಂತ ಅಂದ್ರೆ, ಎಲ್ಲದನ್ನು ಸಿಲ್ಲಿಯಾಗಿ ತಗೊಂಡು ಮಾತಾಡ್ತಾ ಇದ್ದೀರಾ. ಇಲ್ಲ, ನಿಜವಾಗ್ಲೂ ಖುಷಿ ಆಯ್ತಾ ಹಿಂಗಿರೋದ್ರಿಂದನೇ ಮೇ ಬಿ ನೀವು ಲೈಫ್ನ ಹಿಂಗೆ ಪುಷ್ ಮಾಡ್ತಾ ಇರೋದು. ಯಾಕಂದ್ರೆ ಸೀರಿಯಸ್ ಆಗಿ ತಗೊಂಡು ಕುತ್ಕೊಂಡ್ರೆ ಆಗ್ತಿರ್ಲಿಲ್ಲ. ಇಲ್ಲ ಮ್ಯಾಮ್, ನಾನು ತುಂಬ ಸೀರಿಯಸ್ ಆಗಿ ತಗೊಂಡು ಹತ್ತು ಕರೆದು ಏನೆಲ್ಲ ಮಾಡಿದ್ದೀನಿ. ಯಾರು ನೀನು ಅಳ್ಬೇಡ ಅಂತ ಕೇಳಕ್ಕೆ ಯಾರು ಇಲ್ಲ. ಹೌದು, ನೀನು ನಗ್ಬೇಡ ಅಂತ ಕೇಳಕ್ಕೆ ಯಾರು ಇಲ್ಲ, ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಕ್ಕೆ ಯಾರು ಇಲ್ಲ. ಮತ್ತೆ ಇನ್ನೇ ಯಾಕೆ ಅಲ್ವಾ? ನಮ್ಮ ಲೈಫ್ ಸ್ಟೈಲ್ ಇವತ್ತು ಅಳ್ಬೇಕಾ, ಮನಸ್ಸು ಪೂರ್ತಿಯಾಗಿ ಅಳ್ತೀನಿ. ಇನ್ನೊಂದು ಅರ್ಧ ಗಂಟೆಗೆ ಯಾರ ಜೊತೆ ಮಾತಾಡ್ಬಿಟ್ಟು ನಾನು ಆ ಖುಷಿನ ಅದನ್ನ ನಾನು ಮಾಡ್ಕೋತೀನಿ, ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಬಿಡ್ತೀನಿ ನನ್ನ ಟೈಮ್. ಯಾಕಂದ್ರೆ ನನ್ಗೆ ಯಾರು ಕೇಳಕ್ಕಿಲ್ಲ, ನೀನು ಅಳ್ಬೇಡ ನಗ್ಬೇಡ, ಯಾರು ಹೇಳಕ್ಕೂ ಇಲ್ಲ, ಏನು ಮಾಡಿದ್ರು ಕೇಳೋರು ಯಾರು ಇಲ್ಲ, ಹಂಗಾಗ್ಬಿಟ್ಟಿದೆ. ಬಟ್ ನಂದು ಲೈಫ್ ಸ್ಟೈಲ್ ಏನು ಅಂದರೆ, ನಾನು ಯಾವುದೇ ಕೆಟ್ಟ ಮಾರ್ಗ ಹೋಗ್ಬಾರ್ದು. ತುಂಬ ಆಪ್ಷನ್ಗಳು ಸಿಕ್ತೋ, ನೀವು ಹಂಗಿರಿ ಹಿಂಗಿರಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದಾರೆ. ಮಾನ ಮರ್ಯಾದೆ ಇಲ್ದಿರೋ ಗಂಡಸ್ರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಅಂಥವ್ರಿಗೆ ಚಪ್ಪಲಿ ತಗೊಂಡು ನೋಡ್ಬೇಕಷ್ಟೆ, ಇನ್ನೇನು ಮಾಡಬಾರ್ದು. ಅವ್ರಿಗೆ ಅಕ್ಕ ತಂಗಿ ಇರಲ್ವಾ, ಒಂದು ಒಳ್ಳೆ ದೃಷ್ಟಿಯಿಂದ ಹೆಲ್ಪ್ ಮಾಡೋಕ್ಕೆ ಅವ್ರಿಗೆ ಗೊತ್ತಿಲ್ವಾ? ಇವಾಗ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೀವಿ, ನಾವು 3 ಬಿಟ್ಟು ಬಂದಿರ್ತೀವ ನಾವು, ಅದು ತುಂಬ ಇದೆ. ಈಗ ನೋಡಿ, ನಾನು ಯಾಕೆ ಮಣ್ಣಿನ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೀನಿ, ನನ್ನ 108 ಆಪ್ಷನ್ ಇತ್ತು. ಆಪ್ಷನ್ ಇದೆ ಅಂತ ಎಲ್ಲೆಲ್ಲ ಹೋಗಿ ಏನೇನೋ ಮಾಡ್ಕೊಳಕ್ಕೆ ತಲೆ ಕೆಟ್ಟಿದೆ ನನಗೆ. ಹೌದು, ಇವತ್ತು 1 ವರ್ಷ ಆದರೂ ಒಬ್ಬಳೇ ಬದುಕ್ತಾ ಇದ್ದೀನಿ ಅಂದರೆ ಏನೇನೋ ಮಾಡ್ಬೋದು, ಏನೇನೋ ದಾರಿಗಳಿದ್ದಾವೆ. ನೀವು ಹೇಳಿದ ನಿಜ. ನಾವು ಸೋಷಿಯಲ್ ಮೀಡಿಯಾಗೆ ಬಂದಿದ್ದೀವಿ ಅಂತ ಅಂದರೆ ಸಮ್ ಗಂಡಸರು ಅಂದರೆ ಇವರು ಏನಂದರೆ ಎಲ್ಲದಕ್ಕೂ ರೆಡಿಯಾಗೇ ಬಂದಿದ್ದಾರೆ ಅನ್ನೋ ರೀತಿ ಮಾತಾಡ್ತಾರೆ. ಅವ್ರದ್ದು ಒಂದು ನಮ್ಮ ಕನ್ವೆ ಮಾಡೋ ರೀತಿ ಇದೆ ಅಲ್ಲ, ಅದು ಅದೇ ರೀತಿನೇ ಇರುತ್ತೆ. ನೋಡಿ ಮ್ಯಾಮ್, ನಾನೊಂದು ಮನೆ ಕಟ್ಟಬೇಕು ಅಂತೇಳಿ ಒಂದು ವಿಡಿಯೋ ಹಾಕ್ತೀನಿ. ಆ ವಿಡಿಯೋಗೆ ತುಂಬ ಜನ ನಂಬರ್ಸ್ಗಳು ಹಾಕಿ ಕಮೆಂಟ್ ಮಾಡ್ತಾರೆ, ಬಟ್ ನಾನು ಯಾರಿಗೂ ರಿಪ್ಲೈ ಮಾಡಲ್ಲ. 1-2 ಕಮೆಂಟ್ ಅದ್ರಲ್ಲಿ ನೋಡೋಕ್ಕೆ 1000 ಕಮೆಂಟ್ಗಳು ಬಂದಿದ್ದಾವೆ. ಅದರಲ್ಲಿ ಕೆಲವೊಂದನ್ನು ಆರಿಸ್ಕೊತೀನಿ, ಯಾರಾದರೂ ಇಂಪಾರ್ಟೆಂಟ್ ಪರ್ಸನ್ ಅಂತ ಅನಿಸಿದ್ರೆ. ಅದರಲ್ಲಿ ಕೆಲವೊಂದು ಪರ್ಸನ್ಗಳು ಏನಾಗ್ತಾರೆ ಅಂದರೆ, ಮಾತಾಡೋವಾಗ ಒಳ್ಳೆ ರೀತಿಲೇ ಮಾತಾಡ್ತಾರೆ. 1-2 ದಿನ ಕಳೀಲಿ, 3ನೇ ದಿನಕ್ಕೆ ಅವ್ರದ್ದು ಕೆಟ್ಟ ಒಂದು ಮನಸ್ಥಿತಿ ತೋರಿಸ್ಬಿಡ್ತಾರೆ. ಅವ್ರು ಹೆಂಗಿರ್ತಾರೆ ಅವ್ರ ಮನಸ್ಥಿತಿ ಅಂದರೆ, ಇವರೆಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದಾರೆ, ದುಡ್ಡು ತೋರಿಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸವಿತಾ, ಈ ಪರಿಸ್ಥಿತಿನಲ್ಲಿ ಇರೋ ಹೆಣ್ಮಗಳನ್ನ ಬಿಡಲ್ಲ ಅಂತ ಅಂದ್ರೆ ಏನು, ರೇಪ್ ಜಾಸ್ತಿ ಆಗ್ತಿದಾವೆ ಅಂತ ಅನ್ನೋದಕ್ಕೆ ಬರೀ 6 ತಿಂಗಳು ಮಗುನ ರೇಪ್ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಮನಸ್ಥಿತಿ, ಜನಗಳ ಮನಸ್ಥಿತಿ ಹೆಂಗಿದೆ, ಅವ್ರ ಕ್ರೂರತ್ವ ಹೆಂಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ದೇವ್ರ ತರ ನೋಡ್ಬೇಕು, ತಾಯಿ ತರ ನೋಡ್ಬೇಕು, ತಂಗಿ ತರ ನೋಡ್ಬೇಕು. ನಿಮ್ಮಲ್ಲೂ ಅವ್ರು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಏನು ಮ್ಯಾಮ್, ಅವ್ರಿಗೊಂದು ಇನ್ನೊಂದು ವಿಷಯ ಗೊತ್ತಿಲ್ಲ. ಅವರಿಗೆ ನೋಡಕ್ ನಾನು ಚೆನ್ನಾಗೇ ಇದ್ದೀನಿ, ಯಾರಿಗೂ ಏನು ಕಮ್ಮಿ ಇಲ್ಲ, ನಾರ್ಮಲ್ ಆಗಿ. ಇವಾಗ ನಿಮ್ಗೂ ನನಗೂ ಏನು ಡಿಫ್ರೆನ್ಸ್? ನಾನು ವೀಲ್ ಚೇರಲ್ಲಿ ಇದ್ದೀನಿ, ನೀವು ಬೆಡ್ ಮೇಲೆ ಕೂತಿದ್ದೀರಾ, ಅಷ್ಟೇ ಡಿಫ್ರೆನ್ಸ್. ನೋಡಕ್ಕಷ್ಟೇ ಅಲ್ವಾ? ನನಗೆ ಅರ್ಧ ಬಾಡಿ ಸ್ವಾಧೀನ ಇಲ್ಲ. ಮತ್ತು ಅವ್ರಿಗೆ ಏನಕ್ಕೆ ಅವಶ್ಯಕತೆ ಏನಿದೆ ಅವರಿಗೆ? ಅಲ್ಲ, ಅವನಿಗೆ ಹೆಂಗೆ ಯೋಚನೆ ಮಾಡ್ಬೋದು? ಇವಾಗ ನಿಮ್ಮನ್ನು ನೋಡಿದ್ಮೇಲೆ ಸವಿತನ್ ಬಗ್ಗೆ ಈ ರೀತಿ ಯೋಚನೆ ಮಾಡ್ಬೋದಾ? ತುಂಬ ಜನ ಮಾಡಿದ್ದಾರೆ ಮ್ಯಾಮ್, ತುಂಬ ಜನ ಮಿಸ್ಯೂಸ್ ಮಾಡ್ಕೊಳಕ್ಕೆ ನೋಡಿದ್ರು. ಬಟ್ ನಾನು ಆ ಥರ ಇದ್ದಿದ್ರೆ ಏನೇನೋ ಆಗ್ಬಿಡ್ತಾ ಇತ್ತು ಕತೆ. ಬಟ್ ನನಗೇನೋ ಆ ಥರ ನಂಗೆ ಇಷ್ಟ ಆಗಲಿಲ್ಲ. ನನ್ನ ಲೈಫ್ ಏನು ಅಂದರೆ, ಇರೋ ಅಷ್ಟು ದಿನ ಇದ್ದೀನಿ. ಈಗ ಅವಶ್ಯಕತೆ ಇಲ್ದಿರೋದನ್ನೆಲ್ಲ ಬಿಟ್ಬಿಡೋಣ ಸೈಡಿಗೆ, ಅವಶ್ಯಕತೆ ಇರೋದನ್ನಷ್ಟೇ ನೋಡಬೇಕು.
ಒಂದಿಬ್ರು ಜನಕ್ಕೆ ನಾವು ಮಾದರಿ ಆಗಿದ್ರೆ ಇಂಥವ್ರಪ್ಪ ಹಿಂಗೆ ಬದುಕಿದ್ರಪ್ಪ. ಹೌದು. ಇವತ್ತು ನಮ್ಮ ಫ್ಯಾಮಿಲಿಯವರು ನನ್ನ ಸತ್ತಾಗ ಗೊತ್ತಾಗುತ್ತೋ ಇಲ್ವೋ ಅವ್ರಿಗೆ ಗೊತ್ತಿಲ್ಲ, ಯಾರು ತಗೊಂಡೋಗ್ತಾರೆ ಅಂತಲೂ ಗೊತ್ತಿಲ್ಲ. ಬಟ್ ಯಾರೋ ನನಗೆ ಗೊತ್ತಿರೋರು ತಗೊಂಡೋಗ್ಲಿ ಬಿಡು, ತಗೊಂಡೋಗ್ತಾರೆ ಖಂಡಿತ, ಯಾರು ಬಿಡಲ್ಲ ಅಲ್ವಾ. ಇವಾಗ ಅಮ್ಮ ಅವ್ರು ಎತ್ತಿದ್ದಾರೆ ಅಂದ ಮಾತ್ರಕ್ಕೆ ಅವರೇ ಬಂದು ನಮ್ಮನ್ನ ಎತ್ ಬಿಸಾಕ್ಬೇಕು, ಎತ್ ಮಣ್ಣು ಮಾಡ್ಬೇಕು ಅನ್ನೋದೇನಿಲ್ಲ, ಅಥವಾ ಕಟ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಅವನೇ ಗಂಡನೇ ಬಂದ್ ಮಾಡ್ಬೇಕು ಅಂತ ಏನಿಲ್ಲ. ಈಗ ಬೀದಿಲಿ ಎಷ್ಟೋ ಜನ ಸತ್ತೋಗ್ತಾರೆ. ನಮ್ಮ ಹಿಂದೆ 100 ಫಾಲೋವರ್ಸ್ ಇದ್ದಾರೆ, ನಮ್ಮನ್ನ ಪ್ರೀತಿಸೋ ಜನನು ತುಂಬಾ ಜನ ಇದ್ದಾರೆ, ಯಾರೂ ಏನ್ ಬಿಡಲ್ಲ. ಇಲ್ಲ ಫ್ಯಾಮಿಲಿ ಮಾಡ್ತಾರೆ, ಮಾಡಲ್ಲ ಅಂತ ಸತ್ತಾಗ. ಯೋಗೀಶ್ ಅಣ್ಣನಂತವ್ರು ಸುಮಾರು ಜನ ಇದ್ದಾರೆ, ಜನಸ್ನೇಹಿ ಯೋಗೀಶ್ ಅಣ್ಣನಂತವ್ರು ಸುಮಾರು ಜನ ಇದ್ದಾರೆ. ಯಾರು ಇವಾಗ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯಾರು ಬಿಡಲ್ಲ. ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಬೇಡಿ ಸವಿತಾ. ಹೋಗ್ಲಿ, ನೆಕ್ಸ್ಟ್ ವಾಟ್ ಸವಿತಾ? ನೆಕ್ಸ್ಟ್ ಅನ್ನೋದು ನಾನು ಪ್ಲಾನಿಂಗ್ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಇಲ್ಲಿವರೆಗೂ ಪ್ಲಾನಿಂಗ್ ಮಾಡಿ ತುಂಬಾ ಉಲ್ಟಾಗ್ಬಿಟ್ಟಿದೆ. ದೇವರನ್ನ ಹೇಳ್ತಾ ಇದ್ದೀನಿ, ಇಷ್ಟು ದಿನ ನಾನು ಏನೆಲ್ಲ ಲೈಫಲ್ಲಿ ಅನ್ಕೋತಾ ಇದ್ದೆ, ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತ, ಅದು ನಡೀತಾನೆ ಇಲ್ಲ. ನಾನು ಆ ಮನೆ ಕಟ್ಟಬೇಕು ಅಂತ ಹೇಳಿ ವಿಡಿಯೋ ಹಾಕಿ 4-5 ತಿಂಗಳು ಆಯ್ತಪ್ಪ. ಆ ಮನೆ ಹತ್ರ ಕಾಲಿಡಕ್ಕಾಗ್ತಾ ಇಲ್ಲ, ನನಗೆ ಏನಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೆಕ್ಸ್ಟ್ ಪ್ಲಾನಿಂಗ್ ಗೊತ್ತಿಲ್ಲ. ಅದೇ ಮಾಡಬಾರ್ದು, ಹೇಳಿ ಮಾಡಬಾರ್ದು ಇನ್ಮೇಲೆ ಅಂತ. ಇಲ್ಲ, ನನ್ನ ಆನ್ಸರ್ ಏನು ಅಂದರೆ ನೆಕ್ಸ್ಟ್ ಪ್ಲಾನಿಂಗು ಇಲ್ಲ, ಗೊತ್ತಿಲ್ಲ, ಮುಂದೆ ಏನೋ ಲೈಫ್ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಬದುಕಿದ್ದೀನ, ನಾಳೆ ಪ್ಲಾನಿಂಗ್ ಮಾಡೋಣ, ನಾಳೆ ಬೆಳಗ್ಗೆ ಪ್ಲಾನಿಂಗ್ ಮಾಡೋಣ. ಇವತ್ತಿದೀವಾ, ಇವತ್ತೇನು ಮಾಡ್ಬೇಕಾ ಇವತ್ತು ಪ್ಲಾನಿಂಗ್ ಮಾಡ್ಕೊಳ್ಳೋಣ ಅಷ್ಟೇ. ಇವಾಗ ನನ್ನ ಮೈಂಡ್ ಸೆಟ್ ತಗೊಬಿಟ್ಟಿದ್ದೀನಿ, ಪ್ಲಾನಿಂಗ್ ಮಾಡಿ ಏನೂ ಮಾಡಬಾರ್ದು, ಅದೆಲ್ಲ ಉಲ್ಟಾ ಹೊಡೆಯುತ್ತೆ. ಲೈಫಲ್ಲಿ ಹೇಳ್ಬಿಟ್ಟು ಮಾಡ್ಬಾರ್ದು ಕೆಲಸ, ಅದೊಂದಂತೂ ಮಾಡಿ ಹೇಳ್ಬೇಕು. ಇಷ್ಟು ದಿನ ಹೇಳ್ತಾ ಇದ್ದೆ, ನಾನು ನಾಳೆ ಮಾಡೋ ಕೆಲಸ ಇವತ್ತು ಹೇಳ್ತಾ ಇದ್ದೆ, ಅದು ಆಗ್ತಾ ಇರ್ಲಿಲ್ಲ. ಇವಾಗ ಹೇಳ್ಕೊತಾ ಇದ್ದೀನಿ, ನಾನು ನಾಳೆ ಮಾಡೋ ಕೆಲಸ ಇವತ್ತು ಹೇಳಲ್ಲ ನಾನು. ಕರೆಕ್ಟ್. ಅದೊಂದು ಮೈಂಡ್ ಸೆಟಲ್ಲಿ ಇಟ್ಕೊಬಿಡ್ಬೇಕು ನಾವು. ಯೂತ್ಸಿಗೆ ಏನಾದರೂ ಮೆಸೇಜ್ ಕೊಡಬೇಕು ಅಂದರೆ ಏನು ಮೆಸೇಜ್ ಕೊಡ್ತೀರಾ? ಯೂತ್ಸಿಗೆ ಕೊಡಬೇಕು ಅಂದರೆ ನಿಜವಾಗ್ಲೂ ತುಂಬ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಹಾಳಾಗ್ತಿರೋರು ಇದ್ದಾರೆ, ಮತ್ತು ಟೈಮ್ ಪಾಸ್ ಮಾಡ್ಕೊಂಡು ಅವ್ರ ಲೈಫ್ ಹಾಳು ಮಾಡ್ಕೋತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಅನ್ನೋದು ನಿಜವಾಗ್ಲೂ ಹೇಳ್ತೀನಿ, ನಾನು ಅಷ್ಟೇ. ಇವತ್ತು ನಾನು ರೀಲ್ಸ್ಗಳು ನೋಡಲ್ಲ. ಯಾಕೆ ನೋಡಲ್ಲ ಅಂದರೆ, ಒಂದು ರೀಲ್ಸ್ ನೋಡಿದ್ರೆ ಇನ್ನೊಂದು ನೋಡಬೇಕು, ಟೈಮ್ ಪಾಸ್ ಮಾಡಬೇಕಾದ್ರೆ ಸ್ಕ್ರೋಲ್ ಮಾಡ್ತಾ ಇರಬೇಕು. ದೇವರನ್ನ ಹೇಳ್ತೀನಿ, ಆ ರೀಲ್ಸ್ಗಳು ನಮ್ಮ ಮೈಂಡ್ನ ಹಾಳು ಮಾಡ್ತಿದ್ದಾವೆ, ಡೈವರ್ಟ್ ಮಾಡಿಬಿಡ್ತಾ ಇದೆ. ಅಂದರೆ ನಾನು ಒಂದು ಕೆಲಸ ಮಾಡೋಕ್ಕೆ ಕೂತಿರ್ತೀನಿ, ನಾನು ಏನೋ ಮಾಡೋಕ್ಕೆ ಫೋನ್ ಎತ್ಕೊತೀನಿ. ಆ ಫೋನ್ ಎತ್ಕೊಂಡಾಗ ಏನು ಮಾಡ್ತೀನಿ, ಒಂದು ರೀಲ್ಸ್ ನೋಡ್ತೀನಿ, ಚೆನ್ನಾಗಿತ್ತಾ, ಇನ್ನೊಂದು ರೀಲ್ಸ್ ಹಂಗೆ ನೋಡ್ಕೊಂಡು ಏನಾಗ್ತಿದೆ, ತುಂಬ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಅದರಿಂದ ಸೋಷಿಯಲ್ ಮೀಡಿಯಾ ಅನ್ನೋದು ಎಜುಕೇಷನ್ ಮಾಡ್ತಾ ಇರೋದ್ರ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ, ಮಕ್ಕಳ ಮೇಲೆ. ಅದರಲ್ಲೂ ಆಮೇಲೆ ಕಾಲು ಸುಟ್ಟಿದೆ ಅಂತ ಹೇಳಿದ್ರಿ ಎಲ್ಲ ಸವಿತಾ, ಅದೊಂಚೂರು ತೋರಿಸಿ. ಇದು ಮ್ಯಾಮ್ ಇಲಿ ಕಚ್ಚಿರೋದು. ಇದು ಇಲಿ ಕಚ್ಚಿ ಆ್ಯಕ್ಚುಲಿ 1 ವರ್ಷದ ಹಿಂದೆ ಆಗಿದ್ದ ಗಾಯ, ಇವತ್ತವರೆಗೂ ವಾಸಿ ಮಾಡೋಕ್ಕಾಗಿಲ್ಲ. ಇದೇ ರೀಸನ್ಗೆ ಅಲ್ವಾ ತಿರುಪತಿಗೆ ಹೋಗ್ತಾ ಇದ್ದಿದ್ದು, ತಿರುಪತಿಗೆ ಹೋಗಿದ್ದು? ಇಲ್ಲ, ನಂದು ಟ್ರೀಟ್ಮೆಂಟ್ ಅಂದರೆ ಸ್ವಲ್ಪ ಸೆನ್ಸೇಷನ್ ಏನಾದರೂ ಬರ್ಬೋದಾ ಅಂತ ಟ್ರೀಟ್ಮೆಂಟ್ಗೆ ಹೋಗಿ ತುಂಬ ಕಷ್ಟ ಅನುಭವಿಸ್ದೆ. ನಿಜವಾಗ್ಲೂ ಲ್ಯಾಂಗ್ವೇಜ್ ಗೊತ್ತಿಲ್ಲ. ದೇವರನ್ನೇ ಅವರು ಯಾರು ನಿಮ್ಮ ಜೊತೆ ಇಲ್ಲ, ನಿಮ್ಮನ್ನ ಹೆಂಗೆ ಅಡ್ಮಿಟ್ ಮಾಡ್ಕೊಳ್ಳೋದು, ನಾವು ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ನಿಜ, ಒಬ್ರಿಗೆ ಒಂದು ದಿನಕ್ಕೆ 500 ರೂಪಾಯಿ ಮಾತಾಡಿದ್ದಾರೆ. ಅವ್ರಿಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಆ ಅಮ್ಮ ಬೆಳಿಗ್ಗೆ ಒಂದು 10 ಗಂಟೆಗೆ ಬಂದರೆ 5 ಗಂಟೆಗೆ ಹೋಗ್ಬಿಡ್ತಾ ಇದ್ದಾರೆ. 500 ರೂಪಾಯಿ ಕೊಡ್ಬೇಕು ನಾನು ಒಂದು ದಿನಕ್ಕೆ ಅಂದರೆ. 5 ದಿನ ಬಂದರು. ಲಾಸ್ಟ್ನೇ ದಿನ ಏನು ಮಾಡಿದರು, ಈ ಬ್ರೇಕ್ ಮುರಿದ್ಬಿಟ್ರು. ಅಯ್ಯೋ, ಬ್ರೇಕ್ ಮುರಿದ್ರೆ ನಾನು ಹೆಂಗಪ್ಪ ಈ ಬೆಡ್ಡಿಗೆ ಶಿಫ್ಟ್ ಆಗೋದು? ಸೊ ನನ್ನ ಕಾಲೇ ಹೋದಂಗೆ ಅನಿಸುತ್ತೆ ಬ್ರೇಕ್ ಹೋದರೆ ನನಗೆ. ಸೊ ನನಗೆ ಸ್ಟೇಬಲ್ ಇಲ್ಲ ಅಲ್ವಾ, ಇಲ್ಲಿಂದ ಪೂರ್ತಿ ಸ್ಪರ್ಶ ಗೊತ್ತಾಗಲ್ಲ. ನಾನು ಇವಾಗ ಜರ್ಕೋಬೇಕು ಅಂದರೆ ಬ್ರೇಕ್ ಸ್ಟೇಬಲಾಗಿ ಕೂತಿದ್ರೆ ಮಾತ್ರ ನಾನು ಜರ್ಕೊಳ್ಳೋಕ್ಕೆ. ನನ್ನ ಧೈರ್ಯ ಏನು, ಬ್ರೇಕ್ ಹಾಕಿದ್ದೀನಿ, ವೀಲ್ ಚೇರಲ್ಲೂ ಮೂವ್ ಆಗಲ್ಲ, ನಾನು ಆರಾಮಾಗಿ ಜರ್ಕೋಬೋದು ಅಂತ. ಅದನ್ನೇ ಮುರಿದಾಕಿದಾರಲ್ವಾ. ಅದನ್ನ ಒಂದೇ ಒಂದು ಕ್ವಶನ್ ಮಾಡಿದ್ದಕ್ಕೆ ಅವರು ಏನು ಮಾಡಿದ್ರು, ಬರಲೇ ಇಲ್ಲ. ಸೊ ತುಂಬ ಕಷ್ಟ ಆಯ್ತಲ್ಲಿ. ನಿಜವಾಗ್ಲೂ ದೇವ್ರನ್ನೇ ಹೇಳ್ತೀನಿ, ಹೆಣ್ಮಕ್ಳುಗಳಿಗೆ ಅದರಲ್ಲೂ ಏನು ಗೊತ್ತಾ, ತವ್ರ ಮನೆಯವ್ರು ಬಿಟ್ಬಿಡಿ, ಮದುವೆ ಆದ್ಮೇಲೆ ತವ್ರ ಮನೆಯವ್ರು ಯಾರು ಬರಲ್ಲ, ಅವ್ರಿಲ್ಲ ಅಂತಲೇ ಅರ್ಥ. ತಾಯಿ, ಕೆಲವೊಬ್ರಿಗೆ ತಾಯಿ ತಂದೆ ಇದ್ರೂ ಅವ್ರು ಇಲ್ಲದೆ ಇರೋ ಥರ ಇದ್ದಾರಂತೆ. ಇವಾಗ ನಂಗೆ ತುಂಬ ಜನ ಮಾತಾಡಿದ್ದಾರೆ, ಅವರು ತಾಯಿ ತಂದೆ ಇದ್ದರೂ ಇಲ್ದಿರೋ ಥರ ಇದ್ದಾರೆ ಅಂತ. ಸೊ ಇರಲಿ, ಇಲ್ಲದೆ ಹೋಗಲಿ, ಮದುವೆ ಆದಮೇಲೆ ಜವಾಬ್ದಾರಿ ಗಂಡಂದು. ಗಂಡ ಒಬ್ಬ ಸರಿಗಿದ್ರೆ ನಮ್ಮ ಲೈಫು ಎಂಥ ಪರಿಸ್ಥಿತಿಲಿದ್ರೂ ಹೆಂಗೆ ಬೇಕಾದ್ರೂ ನಡ್ಕೊಂಡು ಹೋಗ್ಬಿಡುತ್ತೆ. ಈಗೂ ಎಷ್ಟೋ ಜನ ಸ್ಪೈನ್ ಇಂಜುರಿ ಆಗಿರೋ ಗಂಡಿರಿದ್ದಾರೆ. ನಿಜವಾಗ್ಲೂ ಅವ್ರ ಫ್ಯಾಮಿಲಿ ನೋಡಿದಾಗ ನನಗೂ ಒಂದು ಕಡೆ ಫೀಲ್ ಆಗುತ್ತೆ, ನನಗೂ ಈ ಥರ ಒಂದು ಫ್ಯಾಮಿಲಿ ಈ ಥರ ಒಂದು ಫ್ಯಾಮಿಲಿ ಇರಬೇಕಾಗಿತ್ತು ಅಂತ. ಅದೊಂದು ಬಂದಾಗ ತುಂಬ ಬೇಜಾರಾಗುತ್ತೆ. ಅವ್ರನ್ನೆಲ್ಲ ಇವತ್ತು ಹಿಂಗೆ ಲಿಫ್ಟ್ ಮಾಡ್ಕೊಂಡು ಹೋಗ್ತಾರೆ ಅವ್ರು ಗಂಡಿರು. ಲಿಫ್ಟ್ ಮಾಡ್ಕೊಂಡು ಹೋಗ್ದಿರೋ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರು ಕೊಡಂಗಾದ್ರೂ ಇರಬೇಕಲ್ವಾ. ಸೊ ಅಂಥ ಅದೃಷ್ಟ ನನಗೆ ಕೇಳ್ಕೊ ಬಂದಿಲ್ಲ ಅಷ್ಟೇ. ಓಕೆ, ನಮ್ಮ ಸಾಧಕರ ಮಾತು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು.
ಮ್ಯಾಮ್ ಈ ಥರನೇ ನೀವು ಒಬ್ಬೊಬ್ಬರನ್ನೇ ಇಂಟರ್ವ್ಯೂ ಮಾಡ್ತಾ ಮಾಡ್ತಾ ನಿಮ್ಮ ಚಾನಲ್ ಇನ್ನೂ ಒಂದು ಉತ್ತುಂಗಕ್ಕೆ ಬೆಳೀಲಿ ಅಂತ ಹೇಳ್ತೀನಿ. ಸೊ ಯಾಕಂದರೆ ಯಾರೂ ಚಿಕ್ಕ ಪುಟ್ಟದವ್ರನ್ನ ಬೆಳೆಸೋಕ್ಕೆ ಇಷ್ಟಪಡಲ್ಲ ಮ್ಯಾಮ್. ಈಗಿನ ಕಾಲ ಗೊತ್ತಿದೆಯಲ್ಲ ಹೆಂಗಿದೆ ಅಂತ, ಈ ಕೈಯಲ್ಲಿ ಏನು ಕೊಟ್ಟರು ಆ ಕೈಯಲ್ಲಿ ಈ ಕಡೆಯಿಂದ ಬರಬೇಕು ಅನ್ನೋದೇ ಯೋಚನೆ ಮಾಡ್ತಾರೆ. ಸೊ ತುಂಬ ಜನ ಯೂಟ್ಯೂಬರ್ ಇದ್ದಾರೆ, ನನ್ನ ಬೆಳೆಸಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಒಂದು 11,000 ಸಬ್ಸ್ಕ್ರೈಬರ್ ಇಂದಿದ್ದು ಇವಾಗ ಹೋಗ್ತಾ ಇದ್ದೀನಿ. ನನ್ನ ಫೇಸ್ಬುಕ್ಕಲ್ಲೆಲ್ಲ 72,000 ಜನ ಫಾಲೋವರ್ ಇದ್ದಾರೆ, ನೀವು ನಂಬಲ್ಲ, 2 ವರ್ಷದಿಂದ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ 28,000 ಇದ್ದಾರೆ. ಸೊ ಅದರಲ್ಲೆಲ್ಲ ಇದ್ದಾರೆ. ಬಟ್ ನಂಗೆ ಯಾರು ಎಷ್ಟಿದ್ರು ನಂಗೆ ಇಷ್ಟಿದ್ದಾರೆ ಅಷ್ಟಿದ್ದಾರೆ, ನಾನು ಅಲ್ಲಿ ಬದುಕಿದ್ದೆ ಇಲ್ಲಿ ಬದುಕಿದ್ದೆ ಅಂತ ನಂಗೆ ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಅಪಾರ್ಟ್ಮೆಂಟಲ್ಲಿ ಇದ್ದೆ, ಬಟ್ ಈಗ ರೀಸೆಂಟಾಗಿ ಯಾವುದೋ ಒಂದು ವೀಡಿಯೋದಲ್ಲಿ ಅಪಾರ್ಟ್ಮೆಂಟಲ್ಲಿ ಇದ್ದೆ ಅಂತ ಹೇಳಿದ್ದೀನಿ. ಅವ್ರು ಕೇಳಿರೋ ಕ್ವಶನ್ ಒಂದೇ, ಅಷ್ಟು ಚೆನ್ನಾಗಿರೋ ಅಪಾರ್ಟ್ಮೆಂಟ್ ಬಿಟ್ಟು ಯಾಕೆ ಬಂದಿದ್ದೀರಾ ಇಲ್ಲಿ ಅಂತ ಕೇಳೋದು ಒಂದೇ ಒಂದು ಕ್ವಶನು. ಅವ್ರಿಗೇನು ಗೊತ್ತು, ಈಗ ಮನುಷ್ಯ ಅಂದಮೇಲೆ ಶ್ರೀಮಂತ ಆಗಿದ್ದವನು ಯಾವತ್ತವ್ರು ಬಡವ ಆಗಲ್ವಾ? ಇಲ್ಲ ಬಡವ ಆಗಿರೋನು ಶ್ರೀಮಂತ ಆಗಲ್ವಾ? ಕಾಲಚಕ್ರ ತಾನೇ ಇದು. ಸೊ ನಾನೇನು ಅಂದರೆ ನಾನು ಹಂಗಿದ್ದೆ ಹಿಂಗಿದ್ದೆ ಅಂತ ಗರ್ವದಿಂದ ಇವಾಗ ಮೆರೆಯೋಕ್ಕಾಗುತ್ತಾ ನಾನು? ಹಂಗೆ ಮೆರೆದ್ರೆ ಏನು ಬಂತು? ನಾವು ಏನು ಗೊತ್ತಾ, ನಾವು ಶ್ರೀಮಂತರ ಮನೇಲಿದ್ದಾಗ ಅದೇ ಥರ ಲೈಫ್ ಸ್ಟೈಲ್ ಇರಬೇಕು, ಬಡವ್ರ ಮನೆಗೆ ಬಂದಾಗ ಅದೇ ಥರ ಇರಬೇಕು. ಆಮೇಲೆ ಏನು ಗೊತ್ತಾ, ಗರ್ವ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ. ಈಗ ನಾನು ಹುಟ್ಟಿದ್ದು ಬೆಳೆದಿದ್ದು ಬಡತನದಲ್ಲಿ ಆಗಿರೋದ್ರಿಂದ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡೆ, ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡೆ. ಯಾಕಂದ್ರೆ ನಾನು ಚೆನ್ನಾಗಿ ಇರೋವಾಗ ನಾನು ಇದಾಗಿರಲಿಲ್ಲ, ಅಪಾರ್ಟ್ಮೆಂಟಲ್ಲಿ ಇರಲಿಲ್ಲ. ನಾನು ಈ ಪರಿಸ್ಥಿತಿಯಲ್ಲಿ ಇದ್ದಾಗ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು. ನನ್ನ ಪರಿಸ್ಥಿತಿ ಅವತ್ತು ಇವತ್ತು ಒಂದೇ ಥರ ಇದೆ. ಸೊ ಒಂದೇ ಥರ ಇರ್ಬೇಕಾದ್ರೆ ನಾನು ಅವಾಗ ಹಂಗಿದ್ದೆ ಇವಾಗ ಹಿಂಗಿದ್ದೆ ಅಂತ ನಾನು ಎಗರಾಡಿದ್ರೆ ಏನು ಬಂತು? ಏನು ಇಲ್ಲ. ಅವಾಗೂ ಅದೇ ವಿಡಿಯೋ ಮಾಡ್ತಾ ಇದ್ದೆ, ಇವಾಗೂ ಅದೇ ವಿಡಿಯೋ ಮಾಡ್ತಿದ್ದೀನಿ. ಮನೆ ಚೇಂಜ್ ಇದೆ ಅಷ್ಟೇ, ಪರಿಸ್ಥಿತಿ ಚೇಂಜ್ ಇದೆ. ಬಟ್ ಅವತ್ತು ಒಬ್ಬಳೇ ವಿಡಿಯೋ ಮಾಡ್ತಿದ್ದೆ, ಇವತ್ತು ಒಬ್ಬಳೇ ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ನಿಮ್ಮದು ಜ್ಯುವೆಲ್ಸ್ ಬಗ್ಗೆ ಒಂದೆರಡು ಮಾತಾಡಿ. ನೋಡಿ, ಇದು ಸವಿತಾ ಅವರು ಮಣ್ಣಿನಲ್ಲಿ ಮಾಡಿರೋದು ಟೆರಾಕೋಟಾ ಜ್ಯುವೆಲರಿ ಅಂತ ಹೇಳ್ಬಿಟ್ಟು. ಇದು ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇನ್ನೂ ಕಾಂಪ್ರಮೈಸ್ ಆಗಲ್ಲ. ಇಷ್ಟು ಫಿನಿಶಿಂಗ್ ಸರಿ ಇಲ್ಲ ಅಂತ ಅಂದರು. ನಾನು ನೋಡಿದ್ದೀನಿ ಇವ್ರದ್ದು ವೀಡಿಯೋಸು, ಸರಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ರಿಪೀಟ್ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಜ್ಯುವೆಲರಿ ಎಲ್ಲ. ಸವಿತಾ ಈ ಥರದ ಜ್ಯುವೆಲರ್ಸ್ ಎಲ್ಲ ತುಂಬ ಮಾಡ್ತಾ ಇರ್ತಾರೆ. ನಿಮ್ಗೇನಾದರೂ ಈ ಥರದ ಜ್ಯುವೆಲ್ಸ್ ಬೇಕು ಅಂದರೆ, ಆಮೇಲೆ ಇದು ಮಣ್ಣಿಂದು ಅಂತ ಹೇಳ್ಬಿಟ್ಟು ವೇಟ್ ಇದೆ ಅಂತ ಅಂದ್ಕೊಬಿಡಿ. ನಾನು ಹಾಕ್ಕೊಂಡಿದ್ದೀನಲ್ಲ, ತುಂಬ ಲೈಟ್ ವೆಯ್ಟ್ ಇದೆ, ಇದು ವೇಟ್ ಇಲ್ಲ. ಅಂದರೆ ಅವರು ಫೈರ್ ಮಾಡಿರ್ತಾರಲ್ಲ, ಹಾಗಾಗಿ ಅದು ವೇಟ್ ಹೋಗುತ್ತೆ. ನಿಮ್ಗೇನಾದರೂ ಈ ಥರದ ಜ್ಯುವೆಲ್ಸ್ ಬೇಕು ಅಂತ ಅಂದರೆ ನಮ್ಮ ಚಾನಲ್ ಕೆಳಗಡೆ ಸವಿತಾ ಅವರ ನಂಬರ್ನ ಆ್ಯಡ್ ಮಾಡಿರ್ತೀವಿ, ಮತ್ತು ಸವಿತಾ ಅವ್ರ ಚಾನಲ್ನ ನಮ್ಮ ಚಾನಲ್ಗೆ ಟ್ಯಾಗ್ ಮಾಡಿರ್ತೀವಿ. ನಿಮ್ಗೆ ಏನಾದರೂ ಜ್ಯುವೆಲ್ಸ್ ಬೇಕು ಅಂದರೆ ಸವಿತಾ ಅವ್ರಿಗೆ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆಮೇಲೆ ಓಲೆಗಳಂತೂ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್. ಮ್ಯಾಟ್ ಫಿನಿಶ್ ಥರ ಬರ್ತಾ ಇದೆ, ಏನು ಸಖತ್ತಾಗಿ ಬರ್ತಾ ಇದೆ ನೋಡಿ. ಇದು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಏನಾದರೂ ಬೇಕಾಯಿತು ಅಂತ ಅಂದರೆ ಈ ಓಲೆಗಳು ಅಥವಾ ಈ ಜ್ಯುವೆಲ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಸವಿತಾ ಅವ್ರ ನಂಬರ್ನ ನಮ್ಮ ಚಾನಲ್ ಲಿಂಕ್ ಕೆಳಗಡೆ ಆ್ಯಡ್ ಮಾಡಿರ್ತೀವಿ. ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವರ ಬೆಳವಣಿಗೆಗೆ ಸಹಾಯ ಮಾಡಿ. ಅಂದರೆ ಅಷ್ಟು ಧೈರ್ಯವಾಗಿ ಮಾತಾಡಿದರು. ಆಮೇಲೆ ಕಷ್ಟದಲ್ಲಿರೋರು ಹೇಗೆ ಬದುಕಬೇಕು ಅಂತ ತಿಳಿಸ್ಕೊಟ್ರು. ಆಮೇಲೆ ಲೈಫಿನ ಅಂದರೆ ಜೀವನದ ವಾಸ್ತವತೆನ ತಿಳಿಸ್ಕೊಟ್ರು. ಅಂದರೆ ಕಷ್ಟದಲ್ಲಿದ್ದರೆ ಯಾರೂ ಆಗಲ್ರಿ, ಎಲ್ಲನೂ ಇತ್ತು ಅಂದರೆ ನಮ್ಮ ಹಿಂದೆ ಎಲ್ಲರೂ ಬರ್ತಾರೆ ಅಂತ ಹೇಳ್ಬಿಟ್ಟು ಕೊನೆಗೊಂದು ಮಾತು ಹೇಳಿದರು, ಯಾರಿದ್ರು ಯಾರಿಲ್ಲ ಅಂದ್ರೂ ನಾನು ಜೀವನ ಮಾಡ್ತೀನಿ, ನಾಳೆದ್ರ ಬಗ್ಗೆ ಯೋಚನೆ ಮಾಡಲ್ಲ, ನೋ ಪ್ಲಾನ್ಸ್ ಅಂತ ಹೇಳಿದರು. ಇಷ್ಟು ಮಾತು ಕೇಳಿದ್ಮೇಲೆ ನಾವೆಲ್ಲ ಮೋಟಿವೇಟ್ ಆಗಲೇಬೇಕಲ್ವಾ. ಇಷ್ಟು ಹೇಳ್ತಾ ಸಾಧಕರ ಮಾತು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಾಧಕರೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.